ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಕ್ತಿ ಸುಧಾ ಚಾನಲ್ನವರು ಗೀತಾಸಾರ ಸಂವಾದ ಅಂತ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಪ್ರಶ್ನೋತ್ತರಗಳನ್ನು ಮಾಡೋ ಮೂಲಕವಾಗಿ ಆ ವಿಷಯವನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನುವಂಥ ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರಿ. ಅದರಲ್ಲಿ ಕಡೆಯ ಸರಣಿ 18ನೇ ಅಧ್ಯಾಯದ ಪ್ರಶ್ನೋತ್ತರ ಮಾಲಿಕೆ ಇವತ್ತು ಪ್ರಚಲಿತವಾಗ್ತಾ ಇದೆ. ಈ ಮೂಲಕ ಜನರಿಗೆ ಇಲ್ಲಿರುವಂತಹ ವಿಷಯಗಳನ್ನ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವಿದ್ದೀವಿ ಇವತ್ತು. ಸಂತೋಷ. ಇವತ್ತು ನನ್ನ ಪಿತೃಪಾದರಾಗಿರ್ತಕ್ಕಂತಹ ಪ್ರದೀಪ ಸಿಂಹಾಚಾರ್ಯರು ಇಲ್ಲಿ ಈ ಉತ್ತರಗಳನ್ನು ಕೊಡೋ ಮೂಲಕ ಜನರಿಗೆ ವಿಷಯಗಳನ್ನು ತಲುಪಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ. ಪ್ರತಿಯೊಂದು ಅಧ್ಯಾಯದಲ್ಲೂ ಅನೇಕ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲದಕ್ಕೂ ಇದರವರೆಗೂ 17 ಅಧ್ಯಾಯಗಳಲ್ಲಿ ಉತ್ತರಗಳು ಸಿಕ್ಕಿದೆ. 18ನೇ ಅಧ್ಯಾಯಕ್ಕೆ ಸನ್ಯಾಸ ಯೋಗ ಅಂತ ಒಂದು ಹೆಸರಲ್ಲಿ ಕರೆದಿದ್ದಾರೆ. ಏನಕ್ಕಿದು? ಒಂದೊಂದು ಅಧ್ಯಾಯಕ್ಕೂ ಇವಾಗ ಅರ್ಜುನ ವಿಷಾದ ಯೋಗ ಅಂತ ಹೇಳಿದ್ರು, ಪುರುಷೋತ್ತಮ ಯೋಗ ಅಂತ ಹೇಳಿದ್ರು, ಇದಕ್ಕೆ ಸನ್ಯಾಸ ಯೋಗ ಅಂತ ಹೆಸರು ಅಂತ ಹೇಳ್ತಾರೆ. ಏನಕ್ಕೆ ಸನ್ಯಾಸ ಯೋಗ ಅಂತ ಯಾಕೆ ಕರೀತಾರೆ ಇದಕ್ಕೆ? ಪ್ರಾಚೀನರು ಈ ಅಧ್ಯಾಯಗಳ ಹೆಸರನ್ನು ಹೇಳಬೇಕಾದ್ರೆ ಎಲ್ಲೂ ಕೂಡ ಇಂಥ ಅಧ್ಯಾಯ ಅಂತ ಉಲ್ಲೇಖವೇ ಮಾಡಲಿಲ್ಲ. ಅದಕ್ಕೆ ವ್ಯಾಖ್ಯಾನ ಮಾಡೋರು ಮುಂದೆ ಬರ್ತಾ ಬರ್ತಾ ಅದಕ್ಕೊಂದು ಟೈಟಲ್ ಕೊಟ್ಕೊಂಡು ಹೋದ್ರು. ಇಡೀ ಅಧ್ಯಾಯ ಏನು ಹೇಳತ್ತಪ್ಪ ನಂಗೇನು ಗೊತ್ತಿಲ್ಲ. ಸೊ ಹಾಗಾಗಿ ಏನು ಹೇಳಬೇಕು ಅಂತ ಅವ್ರಿಗೆ ಯೋಚನೆ, ಏನಾರ ಒಂದು ಇದು ಈ ಅಧ್ಯಾಯ ಇಂಥದ್ದು ಹೇಳತ್ತೆ ಅಂತ ನಾನು ಅಧ್ಯಾಯ ಆದ್ಮೇಲೆ ತಿಳ್ಕೊಳ್ಳೋದಕ್ಕಿಂತ ಕಡೆಯಲ್ಲ ಒಂದು ಸಣ್ಣ ಶಬ್ದ ಕೊಟ್ಟುಬಿಟ್ರೆ ಇಡೀ ಅಧ್ಯಾಯ ಇದನ್ನ ಹೇಳತ್ತಾ ಅಂತ ಅನ್ಸತ್ತೆ. ಹಾಗಾಗಿ ಅರ್ಜುನ ವಿಷಾದ ಯೋಗ, ಪುರುಷೋತ್ತಮ ಯೋಗ ಇದ್ಯಾವುದೂ ಕೂಡ ಪ್ರಾಚೀನ ಹಸ್ತಪ್ರತಿಗಳಲ್ಲಿ ಉಲ್ಲೇಖವೇ ಮಾಡಲಿಲ್ಲ. ಅಧ್ಯಾಯ ಇಷ್ಟೇ ಹೇಳ್ಕೊಂಬಂದಿದ್ದು. ಬಂದ ಮೇಲೆ ನಂತರದಲ್ಲಿ ಏನಾಯಿತು, ಮಾಧ್ವರು ಗೀತೆಯನ್ನು ಅಧ್ಯಯನ ಮಾಡುವಾಗ, ಅಂದರೆ ದ್ವೈತ ದರ್ಶನದವರು ಗೀತೆಯನ್ನು ಅಧ್ಯಯನ ಮಾಡುವಾಗ ಏನು ಮಾಡಿದ್ರು, ತಾವು ಗೀತೆಯಲ್ಲಿ ಆ ಅಧ್ಯಾಯ ಏನು ಹೇಳುತ್ತೋ ಅದನ್ನು ಹೈಲೈಟ್ ಮಾಡಿಕೊಂಡು ಕೊಟ್ಟರು. ಹೀಗೆ ಬೇರೆ ಬೇರೆ ಪಂಥದವರು ತಾವು ಆ ಗೀತೆಯಲ್ಲಿ ಕಂಡುಕೊಂಡಂತಹ ಸತ್ಯಗಳನ್ನು ಆ ನಿಟ್ಟಿನಲ್ಲಿ ಒಂದು ಟೈಟಲ್ ಕೊಟ್ಕೊಂಡು ಹೋದ್ರು. 90% ಒಂದೇ ಇರತ್ತೆ, ಅಲ್ಲಲ್ಲಿ ಒಂಚೂರು ವ್ಯತ್ಯಾಸ ಆಗತ್ತೆ. ಹಾಗಾಗಿ ಕೆಲವರು ಮೋಕ್ಷ ಸನ್ಯಾಸ ಯೋಗ ಅಂತಂದ್ರು, ಕೆಲವರು ಸನ್ಯಾಸ ಯೋಗ ಅಂತಂದ್ರು, ಕೆಲವರು ಇನ್ನೇನು ಹೇಳಲೇ ಇಲ್ಲ. ಅಂದ್ರೆ ಭಗವದ್ಗೀತಾಯ ಅಷ್ಟಾಶೋ ಅಧ್ಯಾಯ 18ನೇ ಅಧ್ಯಾಯ ಇಷ್ಟು ಮುಗಿಸ್ಬಿಟ್ರೆ ಅಷ್ಟೇ ಹೊರತು ಹೀಗೆ ಈ ವಿಷಯವನ್ನ ಹಿಂಗೆ ಹೇಳಬೇಕು ಅಂದ್ಬಿಟ್ಟು ಎಲ್ಲೂ ಇಲ್ಲ. ಸರಿ, ಹಾಗಾದ್ರೆ ಈ 18ನೇ ಅಧ್ಯಾಯ ಹೇಳಿದ್ದಾದರೂ ಏನು ಅಂತ ಪ್ರಶ್ನೆ ಬರುತ್ತೆ ನನಗೆ. ಹೌದು, ಅಲ್ಲ ಅಂದ್ರೆ ಪ್ರಶ್ನೆ ನೀವು ಹೇಳಿದ್ ಸರಿಯಾಗಿದೆ. ಸನ್ಯಾಸ ಯೋಗ ಅಂತ ಹೆಸರು ಅಂತ, ಮೋಕ್ಷ ಸನ್ಯಾಸ ಯೋಗವೋ ಅಥವಾ ಸನ್ಯಾಸ ಯೋಗವೋ ವಿಪ್ರತಿಪತ್ತಿ ಬೇಡ. ಸರಿ, ಸನ್ಯಾಸ ಯೋಗ ಅಂತಂತೂ ಅಷ್ಟಂತೂ ಅಂಶ ಸಿದ್ಧವಾಗಿದೆ. ಸರಿ, ಏನ್ ಸನ್ಯಾಸ ಅಂತಂದ್ರೆ ನಮಗಂತೂ ಗೊತ್ತಿರೋದು ಸನ್ಯಾಸ ಅಂತ ಹೇಳಿದ್ರೆ ದಂಡ ಕಮಂಡಲು ಇಟ್ಕೊಂಡಿರ್ತಾರಲ್ಲ ಅವ್ರನ್ನೇ ಸನ್ಯಾಸಿಗಳು ಅಂತ ಕರೆಯೋದು. ಸನ್ಯಾಸ ತಗೊಂಡ್ರು ಅಂತ ಹೇಳಿದ್ರೆ 4 ಆಶ್ರಮಗಳಿದೆ, ಅದ್ರಲ್ಲಿ 4ನೇ ಆಶ್ರಮ ಸನ್ಯಾಸ ಅಂತ. ಅದಕ್ಕೂ ಸಂಬಂಧ ಇಲ್ಲ. ಹೌದಾ? ಅದು ಯಾತಿಕ್ಕೆ ಅಂದ್ರೆ ಈಗ ಸನ್ಯಾಸ ಅಂತ ಅದೇ ಶಬ್ದ ಅಂತ ವ್ಯವಹಾರ ಮಾಡೋದು ನಾವು. ಇಲ್ಲಿ ಏನ್ ಸನ್ಯಾಸ ಅಂತಂದ್ರೆ, ಇಲ್ಲಿ ಏನಾಗಿದೆ ಅಂದ್ರೆ 16 ಅಧ್ಯಾಯಗಳಲ್ಲಿ, ಇದು ನಾವು ಬಂದಿರೋದು 18ನೇ ಅಧ್ಯಾಯ, 16 ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಕೃಷ್ಣ ಅರ್ಜುನ ಮಾತಾಡ್ಕೊಂಡ್ಬಿಟ್ರು. 15ನೇ ಅಧ್ಯಾಯದಲ್ಲಿ ಭಗವಂತ ಸರ್ವೋತ್ತಮ ಅನ್ನೋ ವಿಷಯ ಹೇಳ್ಬಿಟ್ರು. ಇನ್ನು ಉಳಿದ ಅಧ್ಯಾಯಗಳಲ್ಲಿ ಏನು ಮಾಡಿದ್ರು ಅಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಕರ್ಮಗಳ ಬಗ್ಗೆ 99% ಕರ್ಮಗಳ ಬಗ್ಗೆ ಮತ್ತು ಯೋಗಗಳ ಬಗ್ಗೆ ಹೇಳ್ಯಾರೆ. ಹಾಗಾಗಿ ಏನಾಗ್ತಾ ಇದೆ, ಕರ್ಮ ಅಂತಂದರೆ ನಾವು ಮಾಡೋ ಎಲ್ಲ ಕೆಲಸ, ಆ ಮಾಡೋ ಕೆಲಸದಲ್ಲಿ ನನಗೆ ಇಂಥದ್ದು ಬೇಕು ಅಂತ ಒಂದು ಆಸೆ ಇಟ್ಕೊಂಡು ಮಾಡ್ತೀವಿ. ಸಾಮಾನ್ಯವಾಗಿ ಕೆಲಸ ಮಾಡೋದು, ಇವಾಗ ನಾ ಏನೋ ಒಂದು ಇದನ್ನೇ ಕಾಮ್ಯ ಕರ್ಮ ಅಂತ ಕರೆಯೋದಾ? ಹೌದು. ಕಾಮ್ಯ ಅಂದ್ರೆ ನನಗೆ ಇಷ್ಟವಾಗಿದ್ದು, ಇಷ್ಟಪಟ್ಟು ಒಂದೇನೋ ಕೆಲಸ ಮಾಡ್ತೀನಿ. ಇವಾಗ ನಂಗೆ ಪರೀಕ್ಷೆ ಇದೆ, ಪರೀಕ್ಷೆಗೆ ಏನ್ ಮಾಡ್ಬೇಕು, ನಾನು ಚೆನ್ನಾಗಿ ಮಾರ್ಕ್ ಬರಬೇಕು. ರಾಯರ ಮಠಕ್ಕೆ ಹೋದೆ, ಪ್ರದಕ್ಷಿಣೆ ಹಾಕದೆ, ರಾಯರ ಹತ್ರ ಕೇಳ್ಕೊಂಡೆ, ಇದು ಕಾಮ್ಯ ಕರ್ಮ. ಸರಿ, ಹಾಗಾದ್ರೆ ಮಾಡಬಾರ್ದಾ? ಮಾಡಬೇಕು. ಅದರಿಂದ ಏನಾಗತ್ತೆ ಹಾಗಾದ್ರೆ? ಕಾಮ್ಯ ಕರ್ಮ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ನನಗೆ ಒಂದು ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ರೆ 100% ಪುಣ್ಯ ಬರುತ್ತೆ ಅಂತಿರತ್ತೆ.
ಪುಣ್ಯದ ಪರಿಮಾಣ ಅಷ್ಟೇನೆ. ಆ ಪರಿಮಾಣದಲ್ಲಿ ನಾನು ಇಂಥದ್ದಕ್ಕೋಸ್ಕರ ಅಂತ ಸ್ಪೆಸಿಫಿಕ್ ಹೇಳಿದ್ರೆ ನಿಂಗೆ ಅಷ್ಟು ಮಾತ್ರ ಸಿಗತ್ತೆ, ಉಳಿದಿದ್ದು ಸಿಗಲ್ಲ. ಓ, ಅಂದ್ರೆ ಆ ಭಾಗವನ್ನು ತುಂಬಿಸ್ಕೊಳಕ್ ಇದನ್ನ ಮಾಡಿದ್ವಿ ಅಂತ ಆಯ್ತು ಹಾಗಾದ್ರೆ. ಅಷ್ಟೇ. ಹಾಗಾದ್ರೆ ಇವಾಗ ಪರೀಕ್ಷೆಗೋಸ್ಕರ ಅಂದ್ರೆ ಕರ್ಮದ ಬಗ್ಗೆ ಪ್ರಶ್ನೆ ಬಂದಿರೋದ್ರಿಂದ ಈಗ ಪರೀಕ್ಷೆ ಅಂತ ಪ್ರಸಂಗವಾಗಿ ಕೇಳ್ತಾ ಇದೀನಿ ಅಷ್ಟೇ. ಪರೀಕ್ಷೆ ಅಂತಾನೆ ಒಂದಿದೆ. ಈಗ ಪರೀಕ್ಷೆಗೆ ನಾವು ಹೋಗ್ವಿ, ರಾಜರ ಹತ್ರ ಸೇವೆ ಮಾಡಿದ್ವಿ, ರಾಯರ ಹತ್ರ ಸೇವೆ ಮಾಡಿದ್ವಿ, ಗುರುಗಳ ಹತ್ರ ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ವಿ, ಇಷ್ಟ ಮಾಡಿದ್ರೆ ಸಾಕಾ ಅಥವಾ ಪ್ರಯತ್ನನೂ ಬೇಕಾ? ಅದಕ್ಕೆ ಗೀತೆಯಲ್ಲಿ ಕಡೆ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ಕೃಷ್ಣ? ಇಲ್ಲಿ ಇರೋದು ಏನಾಗಿದೆ ಅಂತಂದ್ರೆ, ಅರ್ಜುನ ಕೃಷ್ಣ ಇಲ್ಲಿ ಮಾತಾಡ್ಲಿಕ್ಕೆ ಹೊರಟಿದ್ದೇನೋ, ಸ್ಟಾರ್ಟಿಂಗ್ ಅಲ್ಲಿ ಅರ್ಜುನ ಕೃಷ್ಣರ ಸಂವಾದ ಶುರುವಾಗಿದ್ದ ಹೇಗೆ, ನಾನು ಯುದ್ಧ ಮಾಡಲ್ಲ ಅಂತ. ಯುದ್ಧ ಮಾಡಲ್ಲ ಅಂದ್ರೆ ನಾನು ಏನ್ ಕೆಲ್ಸನೂ ಮಾಡಲ್ಲಪ್ಪ ಅಂತ ಶುರು ಮಾಡದ. ದೇವ್ರ ಇಚ್ಛೆ ಇದ್ದಾಗೆ ಆಗತ್ತೆ ಅಂತ ಅನ್ಕೊಂಡು. ಹಂಗಾದ್ರೆ ನಾವು ಪರೀಕ್ಷೆನಲ್ಲೋ ಅಥವಾ ಮತ್ತೊಂದಲ್ಲೋ ನನಗೆ ಚೆನ್ನಾಗಿ ಆಗಬೇಕು ಅಂತಂದ್ರೆ ನಾನು ಓದೋದೇ ಇಲ್ಲ, ಪರೀಕ್ಷೆಗೆ ಹೋಗಿ ಬರೆದು ಬಿಡ್ತೀನಿ, ಬಂದಷ್ಟು ಮಾರ್ಕ್ ಬರಲಿ ಅಂತ ಆಗತ್ತಾ? ಅದಲ್ಲ. ನಿನ್ ಪ್ರಯತ್ನ ನೀವು ಅಣ್ಲೆ ಮಾಡಬೇಕು. ಯಾಕೆಂದ್ರೆ ನೀವು ಓದೋದು ನೀನೇ, ಆದ್ರೆ ಓದಿದ್ದು ನಿನಗೆ ನೆನಪು ಬರಬೇಕು ಅಂದ್ರೆ ಕೃಷ್ಣ ಹೇಳ್ತಾನೆ, ಮತ್ತ ಸ್ಮೃತಿರ ಜ್ಞಾನ ಅಪೋಹನಂಚ. ನೀ ಪರೀಕ್ಷೆ ಚೆನ್ನಾಗಿ ಓದ್ಬಿಟ್ಟಿದ್ದು ಅವ್ರು ಕೇಳಿದ ತಕ್ಷಣ ನಂಗೆ ಹೊಳಿಲಿಲ್ಲ, ಇವ್ ತುಂಬಾ ಓದಿದ್ನಪ್ಪ, ಆದ್ರೆ ನಂಗೆ ಯಾಕೋ ಹೊಳಿಲೇ ಇಲ್ಲ, ನೆನಪಾಯ್ತು. ಪರೀಕ್ಷೆ ಬಂದ್ಮೇಲೆ ಮನೆಗೆ ಬಂದ್ಮೇಲೆ ಅಯ್ಯೋ ಈಗ ಇದು ಮರ್ತು ಇದೊಂದು ಮಾರ್ಕ್ ಬಿಟ್ಬಿಟ್ಟೆ ಅಂತೀವಿ. ಯಾಕೆ? ಮತ್ತ ಸ್ಮೃತಿ. ಕೃಷ್ಣನೇ ಗೀತೆಯಲ್ಲಿ ಹೇಳಿದ್ದು, ನಾನು ನೆನಪು ಕೊಡೋದು ಅವನಿಗೆ, ನಾ ಮರೆಯುಗೂ ನಾನೇ ಕಾರಣ. ಅಂದ್ರೆ ನಾವು ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಭಗವಂತನ ಪ್ರೇರಣೆ, ಅವನ ಜೀವನ ಅದೃಷ್ಟ ಇದೆ ಅನ್ನೋದು ನಮ್ಗೆ ನೆನಪಲ್ಲಿ ಇರಬೇಕು. ಆ ಭಗವಂತ ನಮಗೆ ಪ್ರೇರಣೆ ಮಾಡಬೇಕು ಅಂತಾದ್ರೆ ಯಾವ್ದ್ರಿಂದ ಮಾಡ್ತಾನೆ? ನಮ್ಮ ಕರ್ಮಕ್ಕನುಸಾರವಾಗಿ. ಅಂದ್ರೆ ಕರ್ಮಾನುಸಾರವಾಗಿ ಎಲ್ಲವೂ ನಡೆಯುತ್ತೆ. ಆ ಕರ್ಮ ಭಗವಂತನ ಅಧೀನ. ಹಾಗೆ ಕೃಷ್ಣ ಅರ್ಜುನರ ಸಂವಾದ ಆಗಬೇಕಾದ್ರೂ ಕೂಡ ಅರ್ಜುನ ನಾ ಏನೂ ಮಾಡಲ್ಲ ಅಂತ ಕೂತ್ಕೊಂಡಲ್ಲ. ಅರ್ಜುನಂಗೆ ಏನೋ ಅನಿಸ್ಬಿಡ್ತು, ನಾನ್ ಸ್ವತಂತ್ರವಾಗಿ ಎಲ್ಲ ಮಾಡ್ಬಿಡ್ತೀನಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಯುದ್ಧ ಮಾಡಲ್ಲ ಅಂದ. ಕೃಷ್ಣ ಕಡೆಯಲ್ಲಿ ಏನ್ ಹೇಳಿದ್ದು, ನೀನೇನೂ ಮಾಡಲ್ಲ, ಎಲ್ಲ ನಾನೇ ಮಾಡಿಸ್ತಿರೋನು. ಯಾಕೆಂದ್ರೆ 11ನೇ ಅಧ್ಯಾಯದಲ್ಲೂ ಹೇಳ್ದ, ನೋಡು ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್. ನೋಡು ಯುದ್ಧ ಮಾಡೋ, ಅಲ್ಲಿ ಸಾಯಿಸಕ್ ನೀನು ಬರೀ ನಿಮಿತ್ತ, ಅಂದ್ರೆ ನಾನೇ ಸಂಹಾರಕರ್ತ ಅಂತ ಒಪ್ಕೊಂಡ. ಹೌದು. ಯಾಕೆಂದ್ರೆ ಅರ್ಜುನನಿಗೆ ಆ ವ್ಯೂ ಬರ್ತಾ ಇದೆ. ಅರ್ಜುನ ಕೇಳ್ತಾನೆ, ಅಲ್ಲ ಕೃಷ್ಣ, ನಾನು ಯುದ್ಧ ಮಾಡಕ್ ಹೋಗ್ತಾ ಇದ್ದೀನಿ, ನಾನು ಒಬ್ಬನ್ ಬಾಣ ಬಿಡ್ತೀನಿ, ಬಾಣ ಬಿಟ್ಟು ಅವನು ಬಿಟ್ರೆ ಬಾಣ ಬಿಡಕ್ ಮುಂಚೆ ಒಬ್ಬ ತ್ರಿಶೂಲ ತಗೊಂಡೋಗ ಕೊಂದ್ಬಿಟ್ಟಿಯಾನೆ. ಅದು ಕಾಣ್ತಿತ್ತ ಅವ್ರಿಗೆ? ಅರ್ಜುನನ್ ಕಂಡಿದೆ. ಯಾಕೆಂದ್ರೆ ಅರ್ಜುನ ಅಂತ ಜ್ಞಾನಿ. ಅರ್ಜುನರಿಗೆ ಒಬ್ಬ ಮನುಷ್ಯ ಬಾಣದಿಂದ ಸಾಯಿಸ್ತಾ, ಅರ್ಜುನ ಬಾಣ ತಗೊಂಡ್ ಬಾಣ ಬಿಟ್ರೆ ಇವನ್ ಬಾಣ ಹೋಗಕ್ ಮುಂಚೆ ಒಬ್ಬ ತ್ರಿಶೂಲ ತಗೊಂಡೋಗಿ ಅವನು ಸಾಯಿಸ್ಬಿಟ್ಟಿಯಾನೆ. ಸತ್ತ ಮೇಲೆ ಅರ್ಜುನನ್ ಬಾಣ ಹೋಗಿ ಬೀಳ್ತಾ ಇದೆ. ಪ್ರತಿಯೊಂದು ಬಾಣಕ್ಕೂ ಹಾಗೆ. ಹೌದು, ಪ್ರತಿಯೊಂದು ಬಾಣಕ್ಕೂ. ಹಾಗಾದ್ರೆ ನಾ ಯಾಕೆ ಮಾಡ್ಬೇಕು ಅಂತ ಅರ್ಜುನ್ ಪ್ರಶ್ನೆ. ಅದಕ್ಕೆ ಕೃಷ್ಣ ಏನ್ ಹೇಳ್ದ, ಹೌದು ಅದಕ್ಕೆ ನಿಮಿತ್ತ ಮಾತ್ರ, ನೀನ್ ಬರೀ ನಿಮಿತ್ತ ಅಷ್ಟೇ. ಇನ್ನು ಮುಂಚೆ ನೀನ್ ಕೇಳಿದ್ದೇನು, ಇಲ್ಲಿ ನಾವು ಏನು ಮಾಡೋದೇ ಬೇಡವಾ, ಎಲ್ಲವೂ ಭಗವಂತನೇ ಮಾಡಿಸೋಣ ಅಂದ್ರೆ ನಮ್ ಪ್ರಯತ್ನ ಬೇಕಾ ಬೇಡವಾ ಅಂತ ಪ್ರಶ್ನೆ. ಅದಕ್ಕೆ 18ನೇ ಅಧ್ಯಾಯ ಹೊರಟಿರೋದು. ಕಡೆಯಲ್ಲಿ ಕೃಷ್ಣ ನೋಡ್ಕೊಂಡು ಹೋಗ್ಬೇಕಾರೆ ಯಥೇಚ್ಛ ನಿನ್ ಇಷ್ಟ ಬಂದಂಗ್ ಮಾಡ್ಕೊ ಅಂತ ಹೇಳಿಲ್ಲ ಕೃಷ್ಣ. ಸ್ಪಷ್ಟವಾಗಿ ಹೇಳ್ತೀಯ, ನಿನ್ ಇಷ್ಟ ಬಂದಂಗ್ ಮಾಡ್ಕೊ ಅಂತಂದ್ರೆ ಆಯ್ತಪ್ಪ, ನಿನ್ ಹಣೆ ಬರ ಏನಾರು ಮಾಡ್ಕೊ ಅಂತ ಹೇಳಿದ್ದಲ್ಲ. ನಾ ಇಷ್ಟು ಹೇಳಿನಿ, ವಿಚಾರ ಮಾಡ್ಕೋ, ಯುದ್ಧ ಮಾಡೋದು. ಆಯ್ತು, ಹಂಗೆ ಹೇಳಿದ್ರೆ ಏನ್ ಮಾಡ್ಬೇಕಾಗಿತ್ತು? ನಂಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳೋ ಹಂಗಿದ್ರೆ ಅರ್ಜುನ ಏನ್ ಮಾಡ್ಬೇಕಾಗಿತ್ತು? ಮೊದಲು ಕೂತ್ನಲ್ಲ, ಆಯ್ತಪ್ಪ ನಾ ಯುದ್ಧ ಮಾಡಲ್ಲ ಅಂತ ಹೋಗ್ಬೇಕಾಗಿತ್ತು. ಹಂಗ್ ಮಾಡದ್ನ ಇಲ್ಲ. ಅಂದ್ರೆ ಯುದ್ಧಕ್ಕೆ ನಿಂತ ಅಂದ್ರೆ ಕರ್ಮ ಮಾಡಬೇಕು ಅನ್ನೋದೇ ಕೃಷ್ಣನ್ ತಾತ್ಪರ್ಯ. ಒಟ್ಟಾರೆ ಗೀತೆಯ ತಾತ್ಪರ್ಯ ಏನು? ಕರ್ಮ ಮಾಡ್ಲೇಬೇಕು ಅಂತ. ಮತ್ ಸನ್ಯಾಸ ಅನ್ನೋ ಪ್ರಶ್ನೆ ಬಂದಿದೆ. ಅಂದ್ರೆ ಕರ್ಮ ಬಿಡಬೇಕು ಅಂತ. ಕರ್ಮದಲ್ಲಿ ಏನ್ ಬಿಡಬೇಕು? ಕರ್ಮದಲ್ಲಿ ನಾನೇ ಮಾಡಬೇಕು ಅಥವಾ ನನಗಿಂಥ ಫಲ ಬೇಕು ಅಂತ ಏನೋ ಒಂದು ಕಾನ್ಸೆಪ್ಟ್ ಇದೆ, ಆ ಫಲ ಬಿಡಬೇಕು ಅಂತ. ಬಟ್ ಇಷ್ಟು ಸಾಕಾಗತ್ತಾ? ಇದು ಸರಿನಾ? ಇದು ಯಾರಿಗೆ? ಈ ಪ್ರಶ್ನೆ ಬಂದೇ ಬರತ್ತಲ್ವಾ. ಇವಾಗ ನಾನು ಏನೂ ಮಾಡಲ್ಲಪ್ಪ, ಭಗವಂತ ಮಾಡಿಸ್ತಾನೆ ಅನ್ಬಿಟ್ಟು ನಾ ಮಾಡ್ಬಿಡ್ತೀನಿ ಅಂತಂದ್ರೆ ಹಂಗೆ ಮಾಡಬೇಡ ಅಂತಂತೀರ. ಹಾಗಾದ್ರೆ ಹೇಳಿದ್ಯಾರಿಗೆ? ಕಾಮ್ಯಕರ್ಮ ಮಾಡಬಾರ್ದು ಅಂತಾನೂ ಹೇಳ. ಮತ್ತೆ ಪ್ರಶ್ನೆ ಹಾಗೆ ಬರ್ತಾ ಇದೆ. ಒಬ್ಬ ಸಾಮಾನ್ಯ ಜನರಿಗೂ ಕೂಡ ನೀವು ನಮ್ಮನ್ನ ನೋಡಿದಾಗ, ನೀವೆಲ್ಲ ಶಾಸ್ತ್ರ ಅಧ್ಯಯನ ಮಾಡಿದೀರಾ, ನೀವೇನ್ ಹೇಳ್ತೀರಾ, ಎಲ್ಲ ದೇವ್ರು ಮಾಡಿಸ್ತಾನೆ ಅಂತ ಹೇಳ್ತಿದ್ದೀರಾ. ನಾವ್ ಹೇಳ್ತೀವಿ, ನಾವೇ ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದೀವಿ. ಅಂದ್ರೆ ಒಬ್ಬ ನಾಸ್ತಿಕನಿಗೂ ಬರುವಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವೇ ಸ್ಪಷ್ಟವಾಗಿ ಕೈಯಲ್ಲೇ ಎಲ್ಲಾ ಕೆಲಸವನ್ನು ಮಾಡಿ, ಒಬ್ಬ ಕುಂಭಾರ ಇದ್ದಾನೆ, ಅವನ್ ಏನ್ ಮಾಡ್ತಾನೆ, ಕೈಯಲ್ಲಿ ಒಂದು ಮಡಿಕೆ ಏನ್ ಮಾಡ್ತಾನೆ, ಹೀಗೆ ಸ್ಪಷ್ಟವಾಗಿ ನಮ್ ಕೈಯಿಂದಾನೇ ನಾವು ಮಾಡ್ತಾ ಇರೋದ್ ಕಂಡಾಗ, ನೀವು ಮಾಡ್ತಾ ಇಲ್ಲ, ದೇವ್ರು ಮಾಡಿಸ್ತಾ ಇದ್ದಾನೆ,
ಇದನ್ನ ಹೆಂಗ್ ಹೇಳ್ತೀರಾ ನೀವು ಅಂತ ಪ್ರಶ್ನೆ ಉಳ್ಕೊಳತ್ತಲ್ಲ, ಅದಕ್ಕೆ ಏನ್ ಉತ್ತರ ಕೊಟ್ಟಾಗಾಯ್ತು ಹಾಗಾದ್ರೆ? ಅಂದ್ರೆ ಇವಾಗ ಅಲ್ಲ ಏನಾಗ್ತಾ ಇದೆ, ಕರ್ಮ ಮಾಡಬೇಕು ಅನ್ನೋದು ಸತ್ಯ. ಹೌದು. ಕರ್ಮ ಮಾಡಬೇಕಾದ್ರೆ ಯಾವ ರೀತಿ ಕರ್ಮ ಮಾಡ್ತೀವಿ ಅಂದ್ರೆ, ಇವಾಗ ಒಂದು ದೇವ್ರ ಪೂಜೆ ಮಾಡಿದ್ವಿ, ದೇವ್ರ ಪೂಜೆಗೆ ಸಂಕಲ್ಪ ಏನ್ ಮಾಡಿದ್ವಿ, ಮಮ ಇಂತಹ ಫಲಪ್ರಾಪ್ತಿ, ನನಗೆ ದುಡ್ಡು, ಮಮ ಐಶ್ವರ್ಯ ಪ್ರಾಪ್ತ್ಯರ್ಥಂ ಸಂಧ್ಯಾವಂದನ ಕೆಂ ಕರ್ಮ ಕರಿಷ್ಯೆ, ದೇವ ಪೂಜಾ ಕೆಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತೀವಾ? ಇಲ್ಲ. ಇಲ್ಲ. ನಮ್ಗೆ ಎಲ್ಲಿ ಮಾಡ್ತೀವಿ ಅದು? ಸತ್ಯನಾರಾಯಣ ಪೂಜೆಗೆ ಮಾಡ್ತೀವಿ. ಮನೆ ಗೃಹ ಪ್ರವೇಶ ಮಾಡಿದ್ವಿ, ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಅದು ಮನೆ ಒಳ್ಳೇದಾಗಬೇಕಾಗಿತ್ತು, ಅವಾಗ ಅಲ್ಲಿ ಸಂಕಲ್ಪ ಏನ್ ಮಾಡಿದ್ವಿ, ಐಶ್ವರ್ಯ ಅಭಿವೃದ್ಧಿಗೋಸ್ಕರ ಅಂತ ಸಂಕಲ್ಪ ಮಾಡಿದ್ವಿ. ಸತ್ಯನಾರಾಯಣ ಪೂಜೆ ಕಾಮ್ಯಕರ್ಮ ಆಯಿತು, ಸಂಧ್ಯಾ ವಂದನೆ ನಿತ್ಯ ಕರ್ಮ ಆಯಿತು. ಅಲ್ಲಿ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತಾನೆ ಸಂಕಲ್ಪ. ಅಂದ್ರೆ ಯಾವುದೇ ಕೆಲಸ ಮಾಡ್ಲಿ, ಯಾವುದೇ ಕರ್ಮ ಮಾಡ್ಲಿ, ಮೂಲ ಉದ್ದೇಶ ಭಗವಂತನ ಪ್ರೀತಿ. ಅದಾದ್ರೆ ಉಳಿದಿದ್ದೆಲ್ಲ ಹಾಗೆ ಆಗತ್ತೆ. ಆದ್ರೆ ಅದು ಆಗೋದು ಯಾರಿಗೆ ಅಂತ ಪ್ರಶ್ನೆ, ನಮಗಲ್ಲ. ಸರಿ. ಅದಕ್ಕೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳ್ಬೇಕಾದ್ರೆ ಏಕಾಂತಿನೋ ಭಕ್ತಾಹ, ಏಕಾಂತ ಭಕ್ತರು ಏನ್ ಮಾಡ್ತಾರೆ, ಅವ್ರಿಗೆ ಏನೂ ಮಾಡಲ್ಲ. ಅಂದ್ರೆ ಅವ್ರು ಏನ್ ಮಾಡ್ಬೇಕಾಗಿದೆ, ಅವ್ರಿಗೂ ಏನೇ ಕೆಲಸ ಮಾಡ್ಲಿ, ಕೆಲಸ ಮಾಡೋದು ಏನಕ್ಕೋಸ್ಕರ, ದೇವ್ರ ಪ್ರೀತಿ ಆದ್ರೆ ಸಾಕಪ್ಪ, ನಂಗೆ ಮೋಕ್ಷನೂ ಬೇಡ ಅಂತಾರೆ ಅವರು. ಏಕಾಂತ ನಮ್ ನಕಸ್ಸಿಚಿದ ಅರ್ಥೇ ನಾರಾಯಣೋ ದೇವ, ಮೋಕ್ಷ ದೇವ್ರಂತಾನೆ, ನಿಂಗೆ ಮೋಕ್ಷ ಕೊಡ್ತೀನೋ, ಸರಿ ಮೋಕ್ಷ ಕೊಡ್ತೀಯಾ, ಅಲ್ಲಿ ನೀ ಸಿಗ್ತೀಯಾ, ನಾ ಸಿಗಲ್ಲ, ಹಂಗಿದ್ರೆ ಬೇಡಪ್ಪ ನಂಗೆ. ಮೋಕ್ಷ ಕೊಟ್ಟರು ಕೂಡ ನೀನೇ ಬೇಕು ಅಂತ ಕೇಳೋರು ಯಾರು? ಏಕಾಂತ ಭಕ್ತರು. ಅಂದ್ರೆ ಅವರು ಒಬ್ರು ಮಧ್ವಾಚಾರ್ಯರು ಒಬ್ರೇನಾ ಹಾಗೆ ಏಕಾಂತ ಭಕ್ತರು? ಏಕಾಂತ ಭಕ್ತರು ಅಂತ ಒಂದಿಷ್ಟು ಜನ ಇದ್ದಾರೆ, ಅದು ಬರೀ ಮಧ್ವಾಚಾರ್ಯರು ಅಂತ ಹೇಳ್ತಾ ಇಲ್ಲ. ಏಕಾಂತ ಪ್ರಶ್ನೆ ಹಂಗ್ ಬರುತ್ತಲ್ವಾ, ಹಂಗೇನಾಗ್ಬೇಕು ಅಂತಿಲ್ಲ, ಏಕಾಂತ ಭಕ್ತರು ಯಾರು ಬೇಕಾದ್ರೆ ಆಗ್ಬೋದು. ಈ ಭಗವಂತ ಏಕಾಂತ ಭಕ್ತರು ಅಂತ ಅಂದ್ಬಿಟ್ಟು ಯಾರನ್ನ, ಅದೇ ನಾವ್ ಅವ್ರು ಆಗ್ತಾರ ಇವ್ರು ಆಗ್ತಾರ ಅನ್ನೋದನ್ನ ನಾವು ತೀರ್ಮಾನ ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ಯಮೈವೇಷ ವೃಣತೆ ತೇನ ಲಭ್ಯ, ದೇವ್ರು ನಮ್ಮನ್ ಭಕ್ತ ಅಂತ ಅವನ್ ಯಾರನ್ನ ತಗೋತಾನ ನನಗ್ ಗೊತ್ತಿಲ್ಲ. ಮಧ್ವಾಚಾರ್ಯ ತಗೊಂಡ್ಯಾನೋ ಇಲ್ಲೋ ನಾನು ಹೆಂಗೆ ಹೇಳಿ, ಅವ ಆಚಾರ ಅಂತೂ ಹೇಳಿಯಾರೆ, ನಾನು ಏಕಾಂತ ಭಕ್ತ ಅಂತ ಹೇಳ್ಕೊಂಬಿಟ್ಟಿಯಾರ, ಅದನ್ನ ಆಚಾರ ಗ್ಯಾರಂಟಿ. ಅವ್ರನ್ನ ಬಿಟ್ಟು ಉಳಿದವ್ರು ಯಾರಿದ್ದಾರೆ ಗೊತ್ತಿಲ್ಲ. ಯಾಕಂದ್ರೆ ಇಂಥವ್ರು ಏಕಾಂತ ಭಕ್ತರು ಅಂತ ಯಾರು ಹೇಳಿದ್ರೆ ಅವಾಗ ಹೇಳ್ಬೋದು. ಹಾಗಾದ್ರೆ ದೇವರು ನಮ್ಮನ್ ಭಕ್ತರು ಅಂತ ನಾವು ತಗೋಬೇಕಾದ್ರೆ ನಾವು ದೇವ್ರನ್ನ ಭಕ್ತರು ನಾವು ಆಗ್ಬೇಕು ಅಂದ್ರೆ ಅವನು ಹೆಂಗೆ ಹೇಳ್ತಾನೋ ಹಂಗೆ ಕೇಳಬೇಕು. ಇವಾಗ ಮನೆಯಲ್ಲಿ ಏನಾಗತ್ತೆ, ನಮಗೆ ಮಕ್ಕಳು ಹೇಳ್ಕೋದೆ, ನಾವು ಅಪ್ಪ ಅಮ್ಮನ ಬಗ್ಗೆ ತುಂಬಾ ಭಕ್ತಿ ಇದೆಯಪ್ಪ ಅಂತ ಅಂತಿರ್ತಾರೆ. ಭಕ್ತಿ ಇದೆ ಅಂತ ಅನ್ನೋದು, ಅಪ್ಪ ಏನಾರು ಹೇಳಿದ್ರೆ ಅಯ್ಯೋ ಹೋಗಪ್ಪ ನೀನು, ಯಾರು ಮಾಡ್ತಾರೆ ಅಂತಂದ್ರೆ ಅವಾಗ ಏನಾಗ್ಬಿಡತ್ತೆ, ಅಪ್ಪ ಮಗನ್ನ ಇವನ್ ಪ್ರೀತಿ ಪಾತ್ರ ಅಂದ, ಹೌದಪ್ಪ ನನ್ನ ಮಗು ನನ್ನ ಹೇಳಿದ್ದೆಲ್ಲ ಕೇಳತ್ತೆ ಅಂತ ಅನ್ಕೊಳ್ಳೋಕೆ ಅನ್ನೋದೇ ಇಲ್ಲ. ಸೇಮ್ ಡೈಲಾಗ್ ದೇವ್ರದು. ದೇವ್ರೇನಂತಾನೆ, ನಾನು ಹೇಳಿದ್ದು ನೀ ಮಾಡಿದ್ರೆ ನಾನು ನಿನ್ನನ್ನು ಒಪ್ಕೋತೀನಿ, ನಾ ಹೇಳಿದ್ದು ನೀ ಮಾಡ್ಲಿಲ್ಲ ಅಂದ್ರೆ ನಾನು ಯಾಕೆ ನಿನ್ನನ್ನು ಭಕ್ತ ಅಂತ ಒಪ್ಲಿ? ಹಾಗಾದ್ರೆ ನೀ ಏನ್ ಹೇಳ್ತೀಯ ಅಂತ ಪ್ರಶ್ನೆ. ಅದಕ್ಕೆ ಕೃಷ್ಣ ಗೀತೆ ಹೇಳಿದ್ದು, ನಾ ಇದನ್ನ ಹೇಳ್ತೀನಿ ಕೇಳು, ನಾ ಇದನ್ನೆಲ್ಲ ಹೇಳ್ತೀನಿ ಗೀತೆನಲ್ಲಿ, ನಾ ಹಿಂಗೆಲ್ಲ ಮಾಡ್ಬೇಕು ಅಂತ ಹೇಳಿನಿ, ಇದನ್ನೆಲ್ಲ ನೀ ಕೇಳೋ, ಸೊ ನಾನು ನಿನ್ನನ್ನು ಒಪ್ಕೋತೀನಿ ಭಕ್ತ ಅಂತ. ಸರಿ, ಇದ್ರ ಮೇಲೆ ಇಷ್ಟು ಪ್ರಶ್ನೆ ಬರೋದೇನು, ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನಾಯ್ತು ಅಂತಂದ್ರೆ ಕರ್ಮ ಮಾಡ್ಬೇಕು, ಕರ್ಮ ಮಾಡ್ಬೇಕು ಯಾಕೆ, ದೇವ್ರ ಪ್ರೀತಿಗೋಸ್ಕರ ಅಂತ ನೀವು ಹೇಳ್ತಿದ್ದೀರಾ. ಆದ್ರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವನಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದು ಹೇಗೆ ಗೊತ್ತಾಗತ್ತೆ? ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕೈಯಲ್ಲೇ ನಾನು ಮಡಕೆ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದೀನಿ, ನಾನು ಸ್ವಾತಂತ್ರ್ಯ ಇಲ್ಲ ಅನ್ನೋದು ಹೆಂಗೆ ಹೇಳ್ತೀರಾ? ಸ್ವಾತಂತ್ರ್ಯ ಇಲ್ಲ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂತ, ಇದು ಕೂಡ ಹಿಂದಿನ ಅಧ್ಯಾಯದಲ್ಲೇ ಬಂದ್ಬಿಟ್ಟಿದೆ. ಈ 18ನೇ ಅಧ್ಯಾಯ ಟೋಟಲ್ ಏನು ಅಂತಂದ್ರೆ ಎಲ್ಲಾ ಅಧ್ಯಾಯಗಳು ಜಿಸ್ಟ್ ಇದರಲ್ಲಿ. ಅಂದ್ರೆ ಮೊದಲನೇ 6 ಅಧ್ಯಾಯಗಳಲ್ಲಿ ಜ್ಞಾನವನ್ನ ಹೇಳಿದ್ರು, ಆಮೇಲೆ 6 ಅಧ್ಯಾಯಗಳಲ್ಲಿ ಜ್ಞಾನ ಸಾಧನವನ್ನು ಹೇಳಿದ್ರು, ಅದ್ರ ಮುಂದಿನದಲ್ಲಿ ಉತ್ತರಂ ಪ್ರಪಂಚ ಐತೆ ಏನ್ಬಿಡ್ತಾರೆ ಟೀಕಾಚಾರ. ಅಂದ್ರೆ ಭಗವಂತನ ಮಹಾತ್ಮ್ಯವನ್ನು ಹೇಳ್ಬೇಕು ಅಂತ ಹೊರಟಿದೀವಿ ಅಂತ. ಒಟ್ಟು ಅಂದ್ರೆ ಜ್ಞಾನ ಸಾಧನಗಳು ಏನಿದೆ ಇವೆಲ್ಲವನ್ನು ಕೂಡ ಸೇರಿಸಿ ಮುಂದಿನ 6 ಅಧ್ಯಾಯಗಳಲ್ಲಿ ವಿವರಣೆ ಅಂತ ಹೇಳ್ಬಿಡ್ತಾರೆ. ಕಡೇ ಅಧ್ಯಾಯದಲ್ಲಿ ಆಗ್ಬೇಕಾದ್ರೆ ಹಿಂದೆ ಅಷ್ಟು ಅಧ್ಯಾಯಗಳಲ್ಲಿ ಏನೇನು ಬಂತೋ ಅದೆಲ್ಲದರ ಸಣ್ಣ ಸಣ್ಣ ಶಬ್ದಗಳಿಂದ ಅದನ್ನ ಒಂದು ಚೂರು ಲೀಡ್ ಕೊಟ್ಬಿಡ್ತಾರೆ ಅಷ್ಟೇ. ಅಂದ್ರೆ ಹಿಂದಿಂದ ಎಲ್ಲಾ ವಿಷಯಗಳು ಕೂಡ ಇದ್ರಲ್ಲಿ ಬಂದಿದೆ. ಇವಾಗ ನಿನ್ ಪ್ರಶ್ನೆ ಬಂದಿದ್ದೇನು, ಇದನ್ನ ತಿಳ್ಕೊಬೇಕಾ ಇಲ್ವಾ, ಅಥವಾ ಇದನ್ನ ಸ್ವಾತಂತ್ರ್ಯ ಇದೆ ಅಂತ ಹೇಗೆ ತಿಳ್ಕೊಳ್ಬೇಕು, ಭಗವಂತನ ಸ್ವಾತಂತ್ರ್ಯ ಹಿಂಗೆ ತಿಳ್ಕೊಬೇಕು ಅಂತ. ಭಗವಂತನ ಸ್ವಾತಂತ್ರ್ಯ ನಾವು ಸ್ವತಂತ್ರರು, ನಾವು ಅಸ್ವತಂತ್ರರು, ಅವನು ಸ್ವತಂತ್ರ ಅಂದ್ರೇನು? ನಾವು ಸ್ವತಂತ್ರರು ಅಂದ್ರೆ ಭಗವಂತ ಏನೂ ಹೇಳ್ದೇನೆ, ಭಗವಂತನ ಏನೂ ವ್ಯಾಪಾರ ಇಲ್ಲದೆ ನಾವು ಕೆಲಸ ಮಾಡ್ತೀವಿ ಅಂತ ಆಗ್ಬೇಕು. ಅವನ್ ಸ್ವತಂತ್ರ ಅಂದ್ರೆ ಅವನು ಯಾರ ಅಧೀನವೂ ಆಗದೆ ಅವ್ನು ಮಾಡ್ತಾನೆ ಅಂತ. ಇವಾಗ ನಾವು ಅಸ್ವತಂತ್ರರು ಅನ್ನೋದಕ್ಕೆ ಎಷ್ಟು ಸುಲಭವಾಗಿ ಗೊತ್ತಾಗತ್ತೆ ಅಂದ್ರೆ, ಇವಾಗ ಮಾತಾಡ್ತಾ ಇದ್ದೀನಿ, ನಾಲ್ಗೆ ಕಚ್ಕೊಂಡ್ಬಿಟ್ಟೆ ನಾನು. ಇವಾಗ ನಾನು ಮಾತಾಡ್ಬೇಕಾದ್ರೆ ನಾಲ್ಗೆ ಕಚ್ಕೊಂಡ್ರೆ
ನಂಗೆ ಕಷ್ಟ ಅಲ್ವಾ, ನಂಗೆ ನೋವಾಯ್ತಲ್ವಾ. ಅಂದ್ರೆ ನಮಗ್ ಕಷ್ಟ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಗೊತ್ತಿಲ್ದೇನೆ ನಾವು ನಮಗ್ ಕಷ್ಟವಂತ ಅನ್ಕೊಳ್ತಾ ಇದೀವಿ. ಹೌದು, ನಮಗ್ ದುಃಖ ಆಗ್ಬೇಕು ಅಂತ ನಮಗ್ ಆಸೆ ಇಲ್ಲ, ಆದ್ರೂ ನಾವ್ ಅನ್ಕೊಳ್ತಾ ಇದೀವಿ ಇದರಿಂದ ಸ್ವಾತಂತ್ರ್ಯ ಗೊತ್ತಾಗತ್ತೆ. ತಲವಕಾರ ಹೇಳಿದ್ದೆ, ಕೇನೇಷಿತಂ ಪತತಿ ಪರಿಷಿತಂ ಮನಃ. ಈ ಇಂದ್ರಿಯಗಳನ್ನ ಯಾರು ಪ್ರೇರಣೆ ಮಾಡ್ತಾನೆ ಅಂತ ತಲವಕಾರ ಹೇಳಿದ್ದೆ ಇದನ್ನ. ಅದಕ್ಕೆ ರಾಜರ ವ್ಯಾಖ್ಯಾನ ಇದೇ ದೃಷ್ಟಾಂತ ಕೊಟ್ಟರು. ನಮ್ಮ ನಾಲಿಗೆ ನಾವೇ ಹಚ್ಕೋತೀವಿ. ಯಾಕೆ ಅಂದ್ರೆ ನಮ್ಮ ಯಾವುದೇ ಇಂದ್ರಿಯಗಳು ನಡೀತಾ ಇದ್ದೀನಿ, ಎಡವು ಬಿದ್ದೆ, ನಂಗೆ ಬೀಳಕ್ಕೆ ಇಷ್ಟನಾ? ಇಲ್ಲ, ಆದ್ರೂ ಬೀಳ್ತಾ ಇದ್ದೀನಿ ಅಂದ್ರೆ ನನ್ನ ಇಂದ್ರಿಯಗಳೆಲ್ಲ ನನ್ನ ಅಧೀನವೇ ಆಗಿದ್ರೆ ಸೊ ನಾನು ಅದನ್ನ ಮಾಡಕ್ ಸಾಧ್ಯ ಇರ್ತಿರ್ಲಿಲ್ಲ. ನನಗೆ ದುಃಖ ಯಾಕೆ ನಾ ಮಾಡ್ಕೋತೀನಿ? ಹಾಗಾಗಿ ನನ್ನ ಜೀವನದ ವ್ಯಾಪಾರಗಳೇನಿದೆ ಅದು ನನಗೆ ವಿರುದ್ಧವಾಗೂ ನಡೀತಾ ಇದೆ ಅಂದ್ರೆ ಸೊ ನಾನು ಸ್ವತಂತ್ರ ಅಲ್ಲ. ಹಾಗೆ ನನ್ನ ಮೇಲೆ ಯಾರೋ ಒಬ್ಬ ರೂಲರ್ ಇರಬೇಕು. ಆ ರೂಲರ್ ಯಾರು ಅಂತ ಪ್ರಶ್ನೆ. ರೂಲರ್ ನನ್ನ ಮೇಲೆ ಯಾರು? ಇವಾಗ ನಿನ್ನ ಮೇಲೆ ರೂಲರ್ ನಾನು, ನನಗೆ ನಮ್ಮಪ್ಪ, ಅವ್ರಿಗೆ ಅವರಪ್ಪ, ಹಿಂಗೆ ಹೋಗ್ತಾ ಹೋದರೆ ಕಡೆಗೆ ಬ್ರಹ್ಮನ ಮೇಲೆ ಭಗವಂತ. ಸೊ ಮುಖ್ಯ ರೂಲರ್ ಯಾರು? ಭಗವಂತ. ಅವನ ಮೇಲೆ ಇನ್ಯಾರು ಇಲ್ವಲ್ಲ. ಸೊ ಹಾಗಾಗಿ ಅವನು ಸ್ವತಂತ್ರ, ನಾವು ಅಸ್ವತಂತ್ರರು. ಇಷ್ಟು ಸಾಮಾನ್ಯವಾಗಿ ಸ್ವತಂತ್ರ ಅಸ್ವತಂತ್ರ ಅಂತ. ಇಲ್ಲಿ ಕರ್ಮ ಮಾಡಬೇಕಾದ್ರೆ ನಾವು ಫಲಾಭಾವನೆಯಿಂದ ಮಾಡಬೇಕೋ ಬೇಡವೋ ಅಂತ ಒಂದು ಪ್ರಶ್ನೆ ಬಂದಿತ್ತು ನಿನಗೆ ಅಲ್ವಾ? ಆ ಸ್ವಾತಂತ್ರ್ಯ ಇದ್ಮೇಲೆ ನಾವು ಯಾಕೆ ಕರ್ಮ ಮಾಡ್ಬೇಕು, ಅಥವಾ ಸಮರ್ಪಣೆನಾದ್ರೂ ಯಾಕೆ ಮಾಡ್ಬೇಕು? ಅಥವಾ ನಾವು ಕಾಮ್ಯಕರ್ಮವನ್ನು ಮಾಡಿದರೆ ಆ ಕಾಮ್ಯಕರ್ಮ ನಿಷೇಧ ಒಂದು ಕಡೆ ಹೇಳ್ತಾ ಇದೆ, ಕಾಮ್ಯಕರ್ಮ ಮಾಡಬೇಡ್ರಿ ಅಂತ ಹೇಳುತ್ತೆ. ಸನ್ಯಾಸ ಅಂತಾನೆ ಕಾಮ್ಯಕರ್ಮ ಮಾಡಬಾರ್ದು. ಹಾಗಾದ್ರೆ ಅರ್ಜುನನ್ಗೆ ಕರ್ಮ ಮಾಡು ಅಂತಾನು ಹೇಳ್ತೀಯಾನೆ. ಹಾಗಾದ್ರೆ ಏನು ಅನ್ನ ಕರ್ಮ ಮಾಡೋದರಲ್ಲಿ ಒಟ್ಟಾರೆ ತಾತ್ಪರ್ಯ ಏನು? ಈ ವಿಧಿ ಯಾರಿಗೆ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇದಕ್ಕೆ ಬರೀ ಗೀತೆಯ ಟೋಟಲ್ ಸಮರಿಯನ್ನು ತೆಗೆದುಕೊಂಡಾಗ ಮತ್ತೆ ಆಚಾರ್ಯರು ಬೇರೆ ಬೇರೆ ಕಡೆ ಹೇಳಿರ್ತಕ್ಕಂಥ ಅಂಶಗಳನ್ನು ಸೇರಿಸ್ಕೊಂಡಾಗ ನಮಗೆ ಬರೋ ಉತ್ತರ ಏನು ಅಂತಂದ್ರೆ, ಇವಾಗ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕೃಷ್ಣನಿಗೂ ಭೀಮನಿಗೂ ಧರ್ಮರಾಜನಿಗೂ ಚರ್ಚೆ ಆಗತ್ತೆ, ಯುದ್ಧ ಮಾಡಬೇಕಾ ಬೇಡವಾ ಅಂತ. ಯುದ್ಧ ಮಾಡಬೇಕು ಅಂತ ಭೀಮಸೇನ ದೇವರು ಧರ್ಮರಾಜನಿಗೆ ಸಮರ್ಥನೆ ಮಾಡ್ತಾರೆ. ಆವಾಗ ಅವ್ರು ಏನು ಹೇಳ್ತಾರೆ, ಯಾರಿಗೆ ಫಲ ಸಿಗಲ್ಲ ಅಂದರೆ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ, ಮಹಾಪ್ರಯತ್ನ ಯಾರಿಗಿರಲ್ಲ ಅಂತ, ಅಥವಾ ಸಾಮರ್ಥ್ಯ ಇರಲ್ಲ, ಹರೇರ್ ಅನುಗ್ರಹೋಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಅಂತ 2-3 ಕಾರಣಗಳನ್ನು ಹೇಳ್ತಾರೆ. ಜನಾನ ಜಗ್ಮುರುನ್ನತಿಂ ಅಂತ ಅಂದರೆ ಇದಕ್ಕೆ ಹೋಗಬೇಕು ಅಂದರೆ, ಉನ್ನತ ಸ್ಥಾನ ಪಡಬೇಕು ಅಂದರೆ ಇಂಥವ್ರಿಗೆ ಆಗಲ್ಲ. ಹಾಗಾದರೆ ನನಗೆ ಭಗವಂತನ ಅನುಗ್ರಹವೂ ಇದೆ, ಪ್ರಯತ್ನ ಮೇಕಮಗ್ರತ ನಿಧಾಯ ಭೂತಿ ಮಾಪ್ನಮಃ. ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡೋದ್ರಿಂದ ನಮಗೆ ಫಲ ಸಿಗತ್ತೆ. ಅಂದರೆ ಕರ್ಮ ಮಾಡಬೇಕು ಅಂತ ಭೀಮಸೇನ ದೇವ್ರ ತಾತ್ಪರ್ಯ. ಅಂದರೆ ಭೀಮಸೇನ ದೇವರೇ ಮಧ್ವಾಚಾರ್ಯಕ್ಕೆ ಬಂದವರು, ಅಲ್ಲಿ ಕರ್ಮ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಮ ಮಾಡಬೇಡ ಅಂತ ಹೇಳಿದ್ರೆ ಎರಡು ಇದರಲ್ಲಿ ವ್ಯತ್ಯಾಸ ಆಗ್ಬಿಡುತ್ತಲ್ವ. ಸೊ ಅವರ ಅಭಿಪ್ರಾಯ ಏನು ಅಂತಂದರೆ, ಇಲ್ಲಿ ಕರ್ಮ ಮಾಡಬೇಡ ಅಂತ ಹೇಳಿದ್ರೆ ನೀನು ಕರ್ಮವನ್ನು ಮಾಡಬೇಕಾದ್ರೆ ಫಲ ಅಭಿಸಂಧಿ ಅಂತಾರೀವಿ. ಅಂದರೆ ನನಗೆ ಇಂಥ ಫಲ ಬೇಕು ಅನ್ನೋ ಕಾನ್ಸೆಪ್ಟಿಂದ ಮಾಡಬೇಡ. ಇದು ಎಲ್ರಿಗೂ ರೂಲಾ ಅಲ್ಲ. ಯಾಕೆ ಅಂದರೆ ಆಚಾರ್ಯ ಹೇಳ್ತಾರೆ, ಯಾರಿಗೆ ಫಲ ಭಗವಂತ ಹೇಗೆ ಕೊಡ್ತಾನೆ? ದೇವತೆಗಳಿದ್ದಾರೆ. ದೇವತೆಗಳಿಗಾಗಬೇಕಾದ್ರೆ ಅವರು ಏನು ಕೇಳೋದು ಬೇಡ, ಅವ್ರ ಪಾಡವ್ರು ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಅಂದರೆ ಇವಾಗ ಇಂದ್ರ ದೇವರಿದ್ದಾರೆ, ಇಂದ್ರ ದೇವರು ಏನೋ ಒಂದು ಕೆಲಸ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಅಂದರೆ ಒಂದು ಹೋಮ ಮಾಡಿಬಿಟ್ಟು ನಂಗೆ ಇಂಥ ಫಲ ಕೊಡು ಅಂತ ದೇವ್ರನ್ನ ಕೇಳಬೇಕು ಅಂತಿಲ್ಲ. ದೇವರಿಗೆ ಏನೂ ಕೇಳ್ದೇ ಕೊಟ್ಬಿಡ್ತಾನೆ. ಮನುಷ್ಯರಿಗಾಗಬೇಕಾದ್ರೆ ಕೇಳಿದ್ರೆ ಮಾತ್ರನೇ ಕೊಡ್ತಾನೆ. ಹರಿಕಥಾಮ ಸರ್, ಕೇಳದಲೇ ಕೊಡೋತಿಪ್ಪ ಸುರರಿಗೆ, ಕೇಳಿದರೆ ಕೊಡುವ ನರರಿಗೆ. ಅಂದರೆ ಮನುಷ್ಯರು ಕರ್ಮ ಮಾಡಬೇಕು, ಮಾಡಿ ಸ್ವಾಮಿ ನನಗಿಂಥ ಕರ್ಮ ಮಾಡಿದೀನಿ, ನನಗಿಂಥ ಫಲ ಕೊಡು ಅಂತ ಕೇಳಿದ್ರೇ ನೀನು ಕೊಡ್ತೀನಿ ಅಂತ ದೇವ್ರ ರೂಲು. ಸರಿ, ಹಾಗಾದರೆ ಮಾಡಬೇಡ ಅಂತ ಹೇಳಿದ್ದು ಯಾರಿಗೆ ಅಂದರೆ, ಎಲ್ಲವೂ ನಮಗೆ ಅಂತ ಅನ್ನೋ ಭ್ರಾಂತಿ ಇರಬಾರ್ದು. ಇವತ್ತು ಲೋಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಇಂಥ ಧ್ಯಾನ ಹೇಳ್ಯಾರೆ, ಆ ಧ್ಯಾನನೂ ನಾನು ಮಾಡ್ತೀನಿ. ಅಲ್ಲಿ ಉಪವಾಸ ಹೇಳಿದ್ರು, ಭೀಷ್ಮಪಂಚಕ, ಭೀಷ್ಮಪಂಚಕನೂ ನಾನು ಮಾಡ್ತೀನಿ. ಇರೋ ಧರ್ಮಾಚರಣೆ ಎಲ್ಲ ಹೇಳಿದ್ದು ನನಗೆ ಅಂತ ಅಂದ್ಬಿಟ್ಟು ನಾವ್ಯಾಕೆ ಅನ್ಕೋಬೇಕು? ಅಂದರೆ ಧರ್ಮಶಾಸ್ತ್ರವಾಗಲಿ ಯಾವುದೇ ಶಾಸ್ತ್ರಗಳಾಗಲಿ ಹೇಳಿದ್ದೆಲ್ಲ ನಿನಗೆ ಅನ್ನೋದನ್ನ ಫಸ್ಟ್ ಬಿಡಬೇಕು. ಅಂದರೆ ನಮಗೆ ಯಾವುದು ಯೋಗ್ಯವೋ, ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರವೇ ಫಸ್ಟು ನಾವು ಮನುಷ್ಯರು ಅನ್ನೋದನ್ನು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲಿ ಏನಾಗತ್ತೆ, ಇಂಥದ್ದನ್ನು ಚಿಂತನೆ ಮಾಡಿರಿ, ಇಂಥದ್ದಾಗ್ಬಿಡತ್ತೆ. ನೀವು ದೇವತಾ ಸಮಾನ ಉಪನಿಷತ್ತೆಲ್ಲ ಹೇಳುತ್ತೆ. ಉಪನಿಷತ್ತಿನ ಸಾರವೇ ಗೀತೆ. ಉಪನಿಷತ್ತಲ್ಲಿ ನೀನು ಇಂಥ ಚಿಂತನೆ ಮಾಡಿದ್ರೆ ದೇವತೆ ಅಂತ ಹೇಳ್ತು, ನಾ ಇದನ್ನು ಚಿಂತನೆ ಮಾಡಿದೆ, ನಾ ದೇವತೆ ಆಗ್ಬಿಟ್ಟೆ. ಹಿಂಗಾಗ್ಬಿಟ್ರೆ
ಚಿಂತನೆ ಮಾಡಿದೆ ಅಂತ ಹೇಳಿದವ್ರು ಯಾರೋ, ಅದ್ ನಿನಗೆ ಹೇಳಿದೆ ಅಂತ ಅನ್ಬಿಟ್ಟು ಎಲ್ಲಿದೆ? ಸೊ ಅದ್ಯಾವುದೋ ಅಲ್ಲ. ಹಾಗಾದ್ರೆ ಈ ಭಗವದ್ಗೀತೆಯಲ್ಲಿ ಹೇಳುವಂತ ಅನೇಕ ಚಿಂತನೆಗಳು, ಈ ರೀತಿ ಕರ್ಮ ಮಾಡಿದವರೆಲ್ಲ ದೈವಿ ಸಂಪತ್ತನ್ನು ಹೊಂದಿರ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಇದು ಯಾವುದು ಕೂಡ ಮನುಷ್ಯರಿಗೂ ಆಗತ್ತೆ ಎಲ್ಲರಿಗೂ ಆಗತ್ತೆ ಅಂತ ಇಲ್ವಾ ಹಾಗಾದ್ರೆ? ಅಲ್ಲ. ಮತ್ತೆ ಭಗವದ್ಗೀತೆ ಹೇಳಬೇಕಾದ್ರೆ ಕೃಷ್ಣ ಗೀತೆಯನ್ನ ಯಾರಿಗೆ ಹೇಳಿದ್ದು? ಅರ್ಜುನನಿಗೆ ಹೇಳ್ದ. ಹೇಳಿದ್ದು ಅರ್ಜುನನಿಗೇ ಹೇಳಿದ್ದ ಅಲ್ಲ. ಯಾಕೆಂದ್ರೆ ಅಲ್ಲಿ 11ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಅರ್ಜುನನ ವಿಶ್ವರೂಪ ನೋಡಿದ್ದನ್ನು ಹೇಳ್ತಾರೆ. ವಿಶ್ವರೂಪ ಯಾರಿಗೆ ತೋರಿಸ್ತಾ? ಅರ್ಜುನನಿಗೆ. ಯಾರ್ಯಾರಿಗೆ ತೋರಿಸ್ತಾ ಹಂಗಿದ್ರೆ ಕೃಷ್ಣ? ಅಷ್ಟು ದೊಡ್ಡ ಬೆಟಾಲಿಯನ್ ಇದೆ, ಹೌದಲ್ವಾ? ಇಷ್ಟು ದೊಡ್ಡ ಯುದ್ಧ ಭೂಮಿ ಇದ್ದಾಗ ಆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಅರ್ಜುನ ಇಬ್ರು ಮಾತ್ರ ಇಲ್ಲ. ಆ ಅರ್ಜುನ ನೋಡಿದ ವಿಶ್ವರೂಪವನ್ನ ಯಾರ್ಯಾರು ನೋಡೋದು ಹಾಗಿದ್ರೆ? ಅರ್ಜುನನಿಗೊಬ್ಬನಿಗೆ ಕಾಣಿಸಿದ್ದು ಅಂತಿನ್ನ. ಅಲ್ಲ. ಯಾಕನ್ಬಾರ್ದು ಹಾಗೆ? ಯಾಕೆಂದ್ರೆ ಎಲ್ರಿಗೂ ವಿಶ್ವರೂಪ ನೋಡ್ಬಿಟ್ಟಿದ್ರೆ ಎಲ್ಲರೂ ಹೆದರ್ಕೊಂಡು ಅಲ್ಲೇ ಸತ್ತೋಗ್ಬಿಟ್ಟಿರೋರು. ಸರಿ, ಮತ್ತೆ ಯಾರಿಗೆ ಕಾಣಿಸಿದೆ? ಯಾರ್ಯಾರ ಕಾಣಿಸ್ತು ಅಂದ್ರೆ ಅರ್ಜುನನ ನಂತರದಲ್ಲಿ ಯಾರ್ಯಾರು ಯೋಗ್ಯರಿದಾರೋ, ಅರ್ಜುನ ಅಂತ ಹೇಳಿದ್ರೆ 8 ಇಂದ್ರಕಾಮ, ಆ ಕಕ್ಷೆಯಿಂದ ಮೇಲ್ನವ್ರು ಯಾರಿದಾರೋ ಅವರಿಗೆ ಆ ವಿಶ್ವರೂಪದ ದರ್ಶನ ಆಯ್ತೆ ಹೊರತು ಉಳಿದವ್ರಿಗೆ ಯಾರಿಗೂ ಆ ವಿಶ್ವರೂಪ, ಈ ಕೃಷ್ಣಾರ್ಜುನ ಏನೋ ಮಾತಾಡ್ಕೋತಿಯಾರೆ ಅನ್ನೋದೊಂದಷ್ಟೇ ಕಲ್ಪನೆಯೇ ಹೊರತು ಈ ಅರ್ಜುನ ವಿಶ್ವರೂಪ ಮತ್ತೊಂದು ಎಲ್ಲ ನೋಡ್ಬಿಟ್ಟಿದ್ರೆ ಎಲ್ರಿಗೂ ತತ್ವಜ್ಞಾನ ಆಗ್ಬಿಡ್ಬೇಕಿತ್ತು. ಹಂಗಾಗಿಲ್ಲ. ಅಂದ್ರೆ ಆ ಕಾಲದಲ್ಲಿ ಕೃಷ್ಣ ಅರ್ಜುನ ಯಾರಿಗೆ ಯೋಗ್ಯತೆ ಇತ್ತು ಅವ್ರಿಗೆಲ್ರಿಗೂ ಕಾಣಿಸಿದೆ ಹಾಗಾದ್ರೆ ಅಷ್ಟೇ ಅಲ್ವಾ? ಅದು ಇಂದ್ರನಿಗೆ ಮಾತ್ರನ ಹಾಗಾದ್ರೆ? ಇಂದ್ರನಿಂದ ಮೇಲಿನವ್ರಿಗೆಲ್ರಿಗೂ ಆಗಿದೆ. ಧರ್ಮರಾಜರಿಗೂ ಕೂಡ ಎಷ್ಟು ಯೋಗ್ಯವಾಗಿತ್ತು ಅಷ್ಟು ಮಾತ್ರ. ಅದು ಹೇಳ್ಬೇಕಾದ್ರೆ ಏನಾಗತ್ತೆ, ಭಗವಂತ ಅವರು ಕೆಲವುದು ಮಾತುಗಳನ್ನ ಮಾತ್ರ ಕೇಳಿಸ್ತಾನೆ, ಕೆಲವುದು ರೂಪವನ್ನು ಮಾತ್ರ ತೋರಿಸ್ತಾನೆ. ಹೀಗೆ ಅಂದ್ರೆ ಅವ್ರ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪನೇ ಆಗಿರತ್ತೆ ಹೊರತು ಇಡೀ ಪೂರ್ತಿ ಚಿತ್ರಣ ಎಲ್ರಿಗೂ ಬಂದೇ ಇರಲ್ಲ. ಇದು ಒಟ್ಟಾರೆ ಅಲ್ಲಿ ಅವ್ರಿಗೂ ಯೋಗ್ಯವಾದಂತಹದ್ದು ಏನೋ ಒಂದು ರೂಪ ಕಾಣಿಸಿ ಏನೋ ಒಂದು ಆಗಿರತ್ತೆ. ಧರ್ಮರಾಜ ನೋಡಿದ್ರು ಇಂದ್ರರಿಗೆ ಅಂದ್ರೆ ಅರ್ಜುನರಿಗೆ ಕಾಣುವಂತಹ ರೂಪಕ್ಕಿಂತ ಹೆಚ್ಚಾಗಿ ಭೀಮಸೇನ ದೇವರಿಗೆ 100% ಡೌಟೇ ಇಲ್ಲ. ಯಾಕೆಂದ್ರೆ ಅವ್ರು ವ್ಯಾಪ್ತದರ್ಶಿಗಳು, ಅವ್ರು ಎಲ್ಲಾ ಟೈಮಲ್ಲೂ ಎಲ್ಲಾನು ನೋಡ್ತಿರ್ತಾರೆ. ಸರಿ, ಒಟ್ಟಾರೆ ನಿಮ್ಮ ಕಡೆಯದೊಂದು ಹೇಳಿದ್ರೆ 18 ಅಧ್ಯಾಯಗಳಲ್ಲಿ ಏನೇನ್ ಹೇಳಿದಾನೆ ಅಂತ, 17 ಅಧ್ಯಾಯಗಳಲ್ಲಿ ಏನೇನ್ ಹೇಳಿದ್ದಾರೆ ಎಲ್ಲವನ್ನು 18ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಂತ, ಇದು ಯಾವ ರೀತಿ ತಿಳ್ಕೊಳ್ಳಬಹುದು? ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ಇಂಥ ವಿಚಾರಗಳನ್ನು ಹೇಳಿದ್ರು, 2ನೇ ಅಧ್ಯಾಯದಲ್ಲಿ ಇಂಥ ವಿಚಾರಗಳನ್ನು ಹೇಳಿದ್ರು, ಇದೆಲ್ಲವನ್ನೂ 18ನೇ ಅಧ್ಯಾಯದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ. ಒಟ್ಟಾರೆ ನನಗ್ ಗೊತ್ತಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಷ್ಟ ಹೊತ್ತು ನೀವು ಹೇಳಿದ್ರಿಂದ ಈ 17 ಅಧ್ಯಾಯಗಳಲ್ಲೂ ಕೂಡ ಪರಮಾತ್ಮನ ಸ್ವಾತಂತ್ರ್ಯವನ್ನ ಪರಮಾತ್ಮ ಸ್ಪಷ್ಟವಾಗಿ, ನಾನು ಸ್ವತಂತ್ರನಾಗಿರ್ತಕ್ಕಂಥವನು, ನೀನು ಅಸ್ವತಂತ್ರ, ನಿನ್ನ ಕರ್ಮವನ್ನ ಮಾತ್ರ ನೀನು ಮಾಡು, ಅದನ್ನ ಫಲಾಫಲಗಳನ್ನ ನನಗೆ ಬಿಡು, ಅದನ್ನ ಕೊಡುವಂತಹ ಸಾಮರ್ಥ್ಯ ನನಗೇ ಇರೋದು ಸ್ಪಷ್ಟವಾಗಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. 18ನೇ ಅಧ್ಯಾಯದಲ್ಲಿ ಒಟ್ಟಾರೆ ಕಡೆಗೆ ಮಾಡಿದ್ದೇನು ಹಾಗಾದ್ರೆ? ಯಾವುದೇ ಕರ್ಮ ಮಾಡಬೇಕಾದ್ರೆ ಏನೇಂತಿಳು, ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂಚಾತ್ರ ಪಂಚಮಂ ಶರೀರ ವಾಂಗ್ಮನೋಭಿಹಿ ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚಯಿತೆ ತಸ್ಯ ಹೇತವಃ ಅಂತ ಹೇಳಲಿಕ್ಕೆ ಹೊರಟಿಯಾನೆ. ಅಂದ್ರೆ ಏನಾಗತ್ತೆ, ಇದು ಯೋಗದ ವಿವರಣೆ. ಅಧಿಷ್ಠಾನ ಅಂದ್ರೆ ದೇಹ, ಅಂದ್ರೆ ಪ್ರಾರಂಭದಿಂದ ಯೋಗ ಸಾಂಖ್ಯ ಎರಡನ್ನೂ ಸಂಗ್ರಹ ಮಾಡದ್ನ. ಹೌದು. ಅಧಿಷ್ಠಾನ ಅಂದ್ರೆ ದೇಹಾದಿಗಳು, ನಾವು ಎಲ್ಲಿ ಕರ್ಮವನ್ನೆಲ್ಲ ಮಾಡ್ತೀವೋ ಅಂತಹ ಅಧಿಷ್ಠಾನ. ಕರ್ತು ಅಂದ್ರೆ ಯಾರು? ವಿಷ್ಣು. ಹಿಂದೆನೆ ಸಹಿ ಸರ್ವಕರ್ತ, ಅವನೇ ಎಲ್ಲವನ್ನೂ ಮಾಡಿದವನು ಅಂತ ಹೇಳ್ತವನು. ಜೀವ ಕರ್ತ ಅಲ್ವಾ ಅಂತಂದ್ರೆ ಜೀವ ಕರ್ತೃ ಅಲ್ಲ ಅನ್ನೋದಕ್ಕೂ ಹಿಂದೆಲ್ಲ ವಿವರಣೆಗಳನ್ನೆಲ್ಲ ಕೊಟ್ಟಿದ್ದಾಗಿದೆ. ಕರಣಗಳು ಅಂದ್ರೆ ಇಂದ್ರಿಯಾದಿಗಳು. ಚೇಷ್ಟೆಗಳು ಅಂದ್ರೆ ಜೀವ ಮಾಡ್ತಕ್ಕಂಥ ಅಂದ್ರೆ ಜೀವ ಮಾಡ್ತಕ್ಕಂಥ ಹೋಮಾದಿ ಕರ್ಮಗಳು, ಮನಸ್ಸಿನಲ್ಲಿ ಆಗ್ತಕ್ಕಂತಹ ಧ್ಯಾನ ಮುಂತಾಗಿರ್ತಕ್ಕಂತಹ ಮಾನಸ ಕರ್ಮಗಳು, ಅಥವಾ ಹಿಂದಿನ ಸಂಸ್ಕಾರ. ಚೇಷ್ಟೆ ಅಂತಾನೆ ಹಿಂದಿನ ಸಂಸ್ಕಾರ. ಇವೆಲ್ಲದರ ಜೊತೆ ಅದೃಷ್ಟ, ಇವೆಲ್ಲವೂ ಕೂಡ ಮುಖ್ಯವಾದ ಕಾರಣ. ಅಂದ್ರೆ ಜೀವ ಒಂದು ಕರ್ಮವನ್ನ ಶರೀರದಿಂದಲೋ ಮನಸ್ಸಿನಿಂದಲೋ ಅಥವಾ ಮಾತಿನಿಂದಲೋ ಯಾವುದೇ ಕರ್ಮವನ್ನು ಮಾಡಬೇಕು ಅಂತ ಆದ್ರೆ ಅದು ಸರಿಯಾದ ದಾರ ಆಗ್ಬೋದು, ವಿಪರೀತವಾದ ದಾರ ಆಗ್ಬೋದು. ಇವೆಲ್ಲಕ್ಕೂ ಕೂಡ ಅವನಿಗೆ ಇವಿಷ್ಟು ಕೂಡ ಅಂದ್ರೆ ಒಂದು ಕೆಲಸ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಇವಿಷ್ಟು ವರ್ಕ್ ಮಾಡ್ತಾ ಇರತ್ತೆ. ಇಷ್ಟರಿಂದ ಒಂದು ಕರ್ಮ ನಡೆಯುತ್ತೆ. ಅಂದ್ರೆ ನಾವು ಕೈ ಎತ್ತಿದ್ರು ಕಾಲೆತ್ತಿದ್ರು ಏನೇ ಮಾಡಿದ್ರು ಕೂಡ ಅಷ್ಟು ವ್ಯಾಪಾರಗಳು ನಡೀತಾ ಇದೆಯಾ? ನಡೀತಾ ಇದೆ. ಅಂದ್ರೆ ಒಂದು ಜೀವನ ಒಂದು ವ್ಯಾಪಾರಕ್ಕೆ ಅನೇಕ ಜನರ ಅದೃಷ್ಟಗಳು ಕಾರಣ. ಉದಾಹರಣೆಗೆ ಹೇಳ್ತೀನಿ, ಇವತ್ತು ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ, ನಾನು ಇಲ್ಲಿ ಕೂತಿದ್ದೀನಿ,
ಇದಕ್ಕೆ ಕನಿಷ್ಠ ಪಕ್ಷ ಲಕ್ಷಾಂತರ ಜನರ ಅದೃಷ್ಟ ಕಾರಣ. ಹೇಗೆ ಹೇಳ ಅದಿಲ್ಲಿ ಹೇಳಿದಾರ? ಹಾಗೆ ಹೇಳಿದಾರ? ಇದರಲ್ಲಿ ವಿವಿಧಾಶ್ಚ ಪೃಥಕ್ಚೇಷ್ಟ, ಎಲ್ಲ ವ್ಯಾಪಾರಗಳು ಅಂತಾರೆ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಇವಾಗ ಇಲ್ಲಿ ನಾನು ಕೂತಿದ್ದೀನಿ, ನೀವು ಮಾತಾಡ್ತಾ ಇದೆಯಾ, ಈ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಮಾಡಬೇಕಾದ್ರೆ ಸಿಮೆಂಟು ಮರಳಿಂದ ಹಿಡಿದು ಯಾರ್ಯಾರು ಕೊಟ್ರೋ, ಯಾರ್ಯಾರು ಸಿಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ರು, ಅಥವಾ ಇಲ್ಲಿ ಯಾರ್ಯಾರು ಕಾರ್ಮಿಕರು ಕೆಲಸ ಮಾಡಿದ್ರು, ಕಾರ್ಮಿಕರು ಅವ್ರ ತಂದೆ ತಾಯಿಗಳು, ಆ ಕಾರ್ಮಿಕರ ಜೀವನ, ಅಥವಾ ಇಲ್ಲಿರ್ತಕ್ಕಂಥ ಇವಾಗ ಮೊಬೈಲ್ ಇಟ್ಕೊಂಡಿದ್ದೀವಿ, ಇವಿಷ್ಟೆಲ್ಲ ಎಲೆಕ್ಟ್ರಿಕ್ ವ್ಯಾಪಾರಗಳು, ಇವೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂತಹ ಕಂಪನಿಗಳು. ಆ ಕಂಪನಿ ಮಾಡಬೇಕಾದ್ರೆ ಆ ಕಂಪನಿಯಲ್ಲಿ ಯಾರೋ ಒಬ್ಬ ಬರ್ತಾನೆ, ಅವನು ಆ ಕಂಪನಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ದ್ರವ್ಯಗಳು, ಅದರ ಮ್ಯಾನುಫ್ಯಾಕ್ಚರ್ಸು, ಇವೆಷ್ಟೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದ ಅವತ್ತವತ್ತು ತಯಾರಾಗಿದ್ದರೆ ಇವತ್ತು ಈ ಸೆಟ್ಟಿಂಗ್ ಆಗಿದೆ. ಕೂಡ ಸಾರ ಸಂವಾದ ಮಾಡ್ತಾ ಇರೋದಕ್ಕೂ ಅಷ್ಟು ಜನರ ಸಹಾಯ ಇದೆ, ಅವ್ರಿಗೂ ಹಾಗಾದ್ರೆ ಏನೋ ಒಂದಿಷ್ಟು ಫಲಗಳು ಹೋಗ್ತಾ ಇದೆ. 100%. ಯಾಕೆಂದ್ರೆ ಒಂದು ಕರ್ಮ ಆಗಬೇಕು ಅಂತಂದ್ರೆ ಆ ಕರ್ಮದ ಹಿಂದೆ ಎಲ್ಲರಿಗೂ ಫಲ ಸಿಗತ್ತೆ. ಒಟ್ಟಾರವಾಗಿ ನ್ಯಾಯ ಸುಧಾನು ಕೂಡ ಇದೆ ಹೇಳಿದ್ದು. ಒಬ್ಬ ಜೀವ ಅಂದ್ರೆ ಒಬ್ಬ ಗುರು ಒಬ್ಬ ಶಿಷ್ಯನಿಗೆ ಪಾಠ ಮಾಡ್ದ ಅಂತಂದ್ರೆ ಆ ಫಲ ಯಾರಿಗೆ ಹೋಗುತ್ತೆ ಅಂದ್ರೆ ಶಿಷ್ಯನಿಂದ ಗುರುವಿಗೆ ಮಾತ್ರ ಅಲ್ಲ, ಬ್ರಹ್ಮದೇವರವರೆಗೂ ಫಲ ಹೋಗುತ್ತೆ ಅಂತ ಹೇಳಿದ್ರಲ್ಲ. ಹಾಗೆ ಈ ಸ್ಥಾನದಲ್ಲಿ ಏನಾದರೂ ಒಂದು ಒಳ್ಳೆ ಕರ್ಮ ನಡೀತಾ ಇದೆ ಅಂದ್ರೆ ಈ ಸ್ಥಾನದ ಫಲ ಯಾರಿಗೆ ಹೋಗುತ್ತೆ? ಈ ಸ್ಥಾನವನ್ನ ಯಾರು ನಿರ್ಮಾಣ ಮಾಡಿದ್ರೋ ಅವರಿಗೂ ಹೋಗುತ್ತೆ. ಅವ್ರಿಗೆ ಯಾರ್ಯಾರು ಸಹಾಯ ಮಾಡಿದ್ರೋ, ಅಂದ್ರೆ ಇವಾಗ ಭೂದಾನ ಮಾಡಿದ್ವು, ಆ ಭೂದಾನದ ಫಲ ಎಲ್ಲಿವರೆಗೂ ಇರತ್ತೆ? ಭೂಮಿ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇರತ್ತೆ. ಅಂದ್ರೆ ಇವಾಗ ವಿದ್ಯಾಪೀಠದಲ್ಲಿ ನಾವು ಈ ಸಂವಾದವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಏನೇನು ಉತ್ತಮವಾಗಿರ್ತಕ್ಕಂತಹ ಕಾರ್ಯಗಳು ನಡೀತಾ ಇದೆಯೋ ಅವೆಲ್ಲದರ ಫಲ ಈ ಸ್ಥಳವನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ವಿಶ್ವೇಶ್ವರರಿಗೆ ಹೋಗುತ್ತೆ. ಆ ಫಲದ ಅವರ ಗುರುಗಳು ಅಂತ ಬ್ರಹ್ಮದೇವರವರೆಗೂ ಆ ಫಲ ಹೋಗ್ತಾನೆ ಇರತ್ತೆ. ಹಾಗಾದ್ರೆ ಇದೊಂದು ಅಂತಲ್ಲ, ನಾವು ಪ್ರಪಂಚದಲ್ಲಿ ಯಾವುದೇ ಕರ್ಮ ಮಾಡಲಿ ನಮ್ಮ ಕರ್ಮದಿಂದ ಬಂದಂತಹ ಫಲ ನಮಗ್ ಸಿಗತ್ತೆ ಅನ್ನೋ ದೊಡ್ಡ ಭ್ರಾಂತಿ. ಹಾಗಾದ್ರೆ ನಮ್ಮ ಕರ್ಮಗಳಿಗೆ ನಮಗ್ ಫಲ ಸಿಗೋದು ಅಂತಂದ್ರೆ ಸಿಗತ್ತೆ. ಎಷ್ಟು ಸಿಗತ್ತೆ ಅನ್ನೋದು ವಿಷಯ. ಇವಾಗ ಒಂದು ಫಲ ಇಲ್ಲ ಅಂತಂದ್ರೆ ನಾನು ಮಾಡೋದೇ ಇಲ್ಲ. 100%. ಹಾಗಾದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಆ ಕರ್ಮದ ಫಲ ಎಷ್ಟು ಸಿಗತ್ತೆ? ನಿಮಗ್ ಸ್ವಾತಂತ್ರ್ಯ ಇಲ್ಲ ಅನ್ನೋ ಪಕ್ಷದಲ್ಲಿ ನೀವು ಕರ್ಮ ಮಾಡಲ್ಲ ಅಂತ ಹೇಳುತ್ತಾರಲ್ವಾ ಯಾರೇ ಆದ್ರೂನು. ನನಗೆ ಸ್ವಾತಂತ್ರ್ಯ ಇಲ್ಲ, ಇದರಿಂದ ಫಲ ಇಲ್ಲ ಅಲ್ವಾ? ಫಲ ಇದೆ. ಫಲ ಇಲ್ಲ ಅಂದ್ರೆ ಯಾವ ಮೂರ್ಖನೂ ಕೆಲಸ ಮಾಡಲ್ಲ. ಇವಾಗ ನಾನು ಏನೋ ಒಂದು ಮಾಡ್ತೀನಿ ಅಂತಂದ್ರೆ ಅದರಿಂದ ನನಗೆ ಏನಾರ ಫಲ ಇರಬೇಕು. ಟೀಕಾಚಾರ್ಯ ಹೇಳ್ತಾರೆ ವಿಷ್ಣು ತತ್ವಜ್ಞಾನದಲ್ಲಿ, ನಹಿ ಸಮವ್ಯಯ ಫಲಾನಿ. ನಾನು ಏನೋ ಒಂದು ಕೆಲಸ ಮಾಡಿದೆ, ಆ ಕೆಲಸ ಮಾಡಿದ್ರಿಂದ ನನಗೆ ಲಾಸ್ ಆಗ್ತಾ ಇದೆ ಅಂದರೆ ಅದನ್ನು ಮಾಡಲ್ಲ ನಾನು. ಅಥವಾ ಯಾರೋ ಒಂದು ಇನ್ವೆಸ್ಟ್ ಮಾಡಿದೆ, ಆ ಇನ್ವೆಸ್ಟ್ ಮಾಡಿದ್ದಕ್ಕೆ ಅಷ್ಟೇ ದುಡ್ಡು ಬಂತು ಅಂತ ಇಟ್ಕೋ, ಟೈಮ್ ವೇಸ್ಟ್ ಆಯ್ತು ನನಗೆ. ನಾನು ಹಾಕಿದ್ದಷ್ಟೇ ಬಂತು ಅಂದ್ರೆ ಅದು ಟೈಮ್ ವೇಸ್ಟ್. ಹಾಗಾಗಿ ಸಮವಾದ ಫಲ ಅಥವಾ ವ್ಯಯ ನಾಶ ಆಗೋತಕ್ಕಂಥ ಫಲಗಳನ್ನು ಯಾರೂ ಮಾಡಲ್ಲ. ಸೊ ಏನೋ ಲಾಭಾಂಶ ಎಲ್ಲವೂ ನೋಡ್ತಾರೆ. ಹಾಗಾದ್ರೆ ನಾನು ಯಾವುದೋ ಒಂದು ಕರ್ಮ ಮಾಡ್ತೀನಿ ಅಂದರೆ ಆ ಕರ್ಮ ಫಲ ಯಾರಿಗೋ ಹೋಗತ್ತೆ, ನನಗೇನು ಅಂತ. ಏನು ಅಂತಂದರೆ ಬೇರೆ ಯಾರ್ದೋ ಕೈಲಿ ಮಾಡಿಸ್ದೆ ನಿನ್ನ ಕೈಲಿ ದೇವ್ರು ಮಾಡಿಸಿಯಾನಲ್ವಾ, ಆ ಫಲ ನಿಂಗೆ ಕೊಡ್ತಾರೆ. ಅಂದರೆ ಒಂದು ಕರ್ಮದ ಫಲ 100% ಅಂದರೆ ನಿನಗೆ ಸಿಗೋದು 1-2%. ಅದು ಪುಣ್ಯದ್ದಾಗ್ಲಿ ಪಾಪದ್ದಾಗ್ಲಿ. ಹಾಗಾದ್ರೆ ಪುಣ್ಯ ಕರ್ಮಕ್ಕೆ ಹಾಗಾದ್ರೆ ಒಳಗಡೆ ಇರತಕ್ಕಂಥ ದೇವತೆಗಳು ಅಥವಾ ನಮಗ್ ಸಹಾಯ ಮಾಡಿದಂತಹ ಜನರು ಅವರೆಲ್ಲರಿಗೂ ಹಂಚಿಕೆ ಆಗ್ತಾ ಇದೆ. ಎಲ್ಲವೂ ಹೌದು. ಹಾಗೆ ದುಷ್ಟಕರ್ಮ ಮಾಡಿದರೆ ಅದೂ ಅಷ್ಟೇ. ಪಾಪಕರ್ಮ ಮಾಡಿದ್ರು ಆ ಇಡೀ ಫಲ ಯಾರಿಗೋಗತ್ತೆ? ಕಲಿಗೋಗತ್ತೆ. ನಾವು ಮಾಡಿದ್ದಕ್ಕೆ ನಮಗೂ ಹೊಡೆಯತ್ತೆ. ಹಾಗಾದ್ರೆ ಆ ಪುಣ್ಯವನ್ನೋ ಅಥವಾ ಪಾಪವನ್ನೋ ನಾವು ಅನುಭವಿಸ್ತಾ ಇದೀವಲ್ಲ, ಅದು ತುಣುಕುಗಳ ಅನುಭವ ಅಷ್ಟೇ. ಅದನ್ನೇ ತಡ್ಕೊಳಕ್ ಆಗ್ತಿಲ್ಲ ನಮ್ಗೆ. ಮತ್ತೆ ಈ ರೀತಿಯಾದಂತಹ ಇದನ್ನ ಈ ತೊಂದರೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ಕಡೆ ಅಧ್ಯಾಯದಲ್ಲಿ ಅದಕ್ಕೆ ಪರಿಹಾರ ಏನ್ ಹೇಳಿದಾನೆ? ಕಡೆಯಲ್ಲಿ ಕೃಷ್ಣ ಹೇಳ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ದ ನೋಡು, ನೀನು ಸಂಸಾರದಲ್ಲಿ ಸಿಕ್ಕಾಕೊಂಡ್ರೋ ಸಂಸಾರದಿಂದ ನೀನು ಆಚೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಅರ್ಜುನನ ಮಾತ್ರ ಇದನ್ನ ಉದ್ದೇಶ ಮಾಡ್ಕೊಂಡು ಹೇಳಿದ್ದಲ್ಲ. ಅರ್ಜುನನ ಉದ್ದೇಶ ಮಾಡ್ಕೊಂಡು ಎಲ್ಲಾ ಜೀವರಾಶಿಯನ್ನ, ಸಾತ್ವಿಕರನ್ನ, ಅಂದ್ರೆ ಯಾರು ಸಂಸಾರದಿಂದ ಆಚೆ ಹೋಗ್ಬೇಕು ಅಂತ ಯಾರೋ ಅವ್ರನ್ನ ಉದ್ದೇಶ ಮಾಡ್ಕೊಂಡು ಸಾತ್ವಿಕರ. ಏನ್ ಸಾತ್ವಿಕರು ಅಂದ್ರೆ ಏನು? ರಾಜಸರು ಏನ್ ಸಂಬಂಧ ಏನು? ಸಾತ್ವಿಕರು ರಾಜಸರು ತಾಮಸರು ಅಂತಂದ್ರೆ ಆ ಜೀವರಲ್ಲಿ ಒಂದು ಗುಣ ಇರುತ್ತೆ, ಸ್ವಾಭಾವಿಕವಾದ ಒಂದು ಗುಣ ಇರುತ್ತೆ.
ಆ ಗುಣವನ್ನು ಇಟ್ಕೊಂಡು ಇವ್ರನ್ನ ಸಾತ್ವಿಕರು, ಇವ್ರು ರಾಜಸರು, ತಾಮಸರು ಅಂತ. ಇದೆಲ್ಲ ಒಂದ್ ಹಿಂದಿನ ಸ್ವಲ್ಪ ಅಧ್ಯಾಯ, ವಿವರಣೆ ಅದೇ ಮಾಡ್ತೀರಾ? ಹಿಂದಿನ ಅಧ್ಯಾಯಗಳಲ್ಲೆಲ್ಲ ಇದು ಬಂದ್ಬಿಟ್ಟಿದೆ. ಮತ್ತೆ ಇದರಲ್ಲೂ ಅದನ್ನೇ ಇಲ್ಲಿ ಹೇಳಬೇಕಾದ್ರೆ ಏನ್ ಮಾಡ್ತಾರೆ, ಸಾತ್ವಿಕರು, ರಾಜಸರು, ತಾಮಸರು ಅನ್ನೋದ್ರ ವಿವರಣೆ 13-14ರಲ್ಲೆಲ್ಲೋ ಬಂದಾಗಿದೆ. ಇಲ್ಲಿ ಹೇಳಬೇಕಾದ್ರೆ ಸಾತ್ವಿಕ ಬುದ್ಧಿ, ರಾಜಸ ಬುದ್ಧಿ, ತಾಮಸ ಬುದ್ಧಿ. ಇವಾಗ ಉದಾಹರಣೆಗೆ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತಿ ಬುದ್ಧಿ ಸಹ ಪಾರ್ಥ ಸಾತ್ವಿಕೆ ಅಂತ ಈ ಸಾತ್ವಿಕ ಬುದ್ಧಿಯ ವಿವರಣೆಯನ್ನು ಮಾಡ್ತಾನೆ. ಈ ರಾಜಸ ಬುದ್ಧಿ ಅಂದರೆ ಧರ್ಮ ಅಧರ್ಮಗಳನ್ನು ಯಾವುದು ಮಾಡಬೇಕು ಯಾವ್ದು ಮಾಡಬಾರದು ಅಂತೆ ಗೊತ್ತಿರತ್ತೆ, ಅದನ್ನು ಉಲ್ಟಾ ತಿಳ್ಕೊಂಡ್ಬಿಡ್ತಾನಲ್ಲ, ಅದನ್ನು ರಾಜಸ ಬುದ್ಧಿ ಅಂತ. ಅಥವಾ ಅಧರ್ಮವನ್ನೇ ಧರ್ಮ ಅಂತ ತಿಳ್ಕೊಳ್ಳೋದು, ಯಾಕೆಂದರೆ ಮನಸ್ಸಿನಲ್ಲಿರ್ತಕ್ಕಂತಹ ದೋಷದಿಂದ, ಇದನ್ನು ತಾಮಸ ಬುದ್ಧಿ ಅಂತ. ಹೀಗೆ ಸಾತ್ವಿಕ ರಾಜಸ ತಾಮಸಗಳಲ್ಲಿ ಬೇರೆ 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 ವಿಭಾಗಗಳನ್ನೆಲ್ಲ ಈ 18ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅದನ್ನು ಮುಖ್ಯವಾಗಿ ಅವನು ಹೇಳಿದ್ದೇನು ಹೊರಟಿದ್ದು ಅಂತಂದರೆ, ನೀನು ಏನು ಮಾಡಬೇಕು ಅಂತ. ಶ್ರೇಯಾನ್ ಸ್ವಧರ್ಮ ವಿಗುಣ, ನೀ ಏನಾರ ಕೆಲಸ ಮಾಡೋ, ನಿನ್ನ ವರ್ಣಕ್ಕೆ ನಿನ್ನ ಆಚಾರಕ್ಕೆ ನಿನಗೆ ಯಾವುದು ವಿಧಾನ ಮಾಡಿಯಾನೋ ಭಗವಂತ, ಧರ್ಮಶಾಸ್ತ್ರಗಳು ಶ್ರುತಿ ಸ್ಮೃತಿಗಳು ವಿಧಾನ ಮಾಡಿವ್ಯೋ ಅಂಥದ್ದನ್ನು ನೀನು ಮಾಡು. ಅದನ್ನು ಬಿಟ್ಟು ನನಗೆ ಇದನ್ನು ಬಿಟ್ಟು ಬೇರೆ ಯಾವುದೋ ವ್ಯಕ್ತಿಗೆ, ಅಂದರೆ ಬ್ರಾಹ್ಮಣನಾದವನು ಬ್ರಾಹ್ಮಣನಿಗೆ ವಿಹಿತವಾದ ಕರ್ಮ ಮಾಡಬೇಕು, ಕ್ಷತ್ರಿಯನಾದವನು ಕ್ಷತ್ರಿಯನಿಗೆ ವಿಹಿತವಾದ ಕರ್ಮ ಮಾಡಬೇಕು. ಅದು ಬಿಟ್ಟು ನನಗೆ ಯುದ್ಧ ಮಾಡಕ್ಕೆ ಬರತ್ತಪ್ಪ ಅಂದ್ಬಿಟ್ಟು ಬ್ರಾಹ್ಮಣನಾದವನು ಯುದ್ಧ ಮಾಡಕ್ಕೆ ಹೋಗ್ತೀನಿ, ಅದಲ್ಲ. ಅದು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ಆ ಚೆನ್ನಾಗಿ ಮಾಡ್ತಕ್ಕಂಥ ಕರ್ಮಕ್ಕಿಂತ ನಿಂದೇ ಕರ್ಮ ಸ್ವಲ್ಪ ಫಾಲ್ಟ್ ಇದ್ರೂ ಪರವಾಗಿಲ್ಲ, ಅದನ್ನು ಮಾಡು. ಅಂದ್ರೆ ನಾವು ಮಾಡುವಂತಹ ಕರ್ಮದಲ್ಲಿ ಏನಾದ್ರೂ ಚೂರು ದೋಷ ಇದೆ ಬಿಟ್ಬಿಡ್ತೀನಿ, ಹಂಗ್ ಮಾಡಬಾರ್ದು. ಮಾಡಬಾರ್ದು. ಶ್ರೇಯಾನ್ ಸ್ವಧರ್ಮ ವಿಗುಣ, ನೀ ಮಾಡೋ ಕರ್ಮದಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಅದು ದೇವರು ನಿನಗೆ ಹೇಳಿದ್ದು, ಸೊ ಅದನ್ನೇ ಸರಿಯಾಗಿ ಅದನ್ನ ಮಾಡೋ. ಅಲ್ಲಿ ವೈಗುಣ್ಯ ಇದ್ರೂ ಪರವಾಗಿಲ್ಲ. ಪರಧರ್ಮವನ್ನ ತುಂಬಾ ಚೆನ್ನಾಗಿ ಅನುಷ್ಠಾನ ಮಾಡ್ತೀನಿ, ಅದು ಮಾಡಬೇಡ ಅನ್ನೋದು ಕೃಷ್ಣನ. ಹಾಗಾದ್ರೆ ಒಂದು ಪ್ರಶ್ನೆ, ಈಗ ನಾವು ದೇವ್ರ ಪೂಜೆ ಮಾಡ್ಬೇಕು ಅಂತ ಎಲ್ರು ಮಾಡ್ತಾರಲ್ಲ, ಈಗ ದೇವ್ರ ಪೂಜೆ ಮಾಡ್ಬೇಕು, ಶುದ್ಧವಾಗಿ ಮಾಡ್ಬೇಕು, ಹಾಗೆ ಹೀಗೆ ಅನೇಕ ನಿಯಮಗಳನ್ನು ಹೇಳ್ತಾರೆ. ನಮಗಿವಾಗ ಇವಾಗ ಉದಾಹರಣೆಗೆ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ನಮ್ಮ ಹತ್ರ ತುಪ್ಪದ ದೀಪ ಇಲ್ಲ, ತುಪ್ಪನೇ ತರೋಷ್ಟು ನನ್ನ ಹತ್ರ ದುಡ್ಡಿಲ್ಲ, ನಾನು ಎಣ್ಣೆ ದೀಪ ಹಚ್ತೀನಿ ಅಂತ. ಎಣ್ಣೆ ದೀಪ ಹಚ್ಚೋದಕ್ಕಿಂತ ತುಪ್ಪದ ದೀಪ ಹಚ್ಚೋದು ಜಾಸ್ತಿ ಪುಣ್ಯ ಅಲ್ವಾ? ತುಪ್ಪದ ದೀಪ ಹಚ್ಚು ಅಂತ ಹೇಳ್ತಿದೆ ಅಲ್ವಾ? ತುಪ್ಪ ನನ್ನ ಹತ್ರ ಇಲ್ಲ ಅಂದ್ರೆ ದೀಪ ಹಚ್ಚೋದೇ ಬಿಟ್ಬಿಡ್ತೀನಿ ಅಂತ ಯಾಕೆ ಮಾಡಬಾರ್ದು? ಅಲ್ಲಿ ನೀನ್ ದೀಪ ಹಚ್ಚು ಅಂತ ಹೇಳ್ತಾ ಹೊರತು ಇಂಥದ್ದನ್ನೇ ಹಚ್ಚು ಅಂತ ಹೇಳಲಿಲ್ಲ. ದೀಪ ಹಚ್ಚಬೇಕಾದ್ರೆ ತುಪ್ಪ ದೀಪ ಹಚ್ಚಿದ್ರೆ ಹೆಚ್ಚು ಫಲ ಅಂತ ಹೇಳ್ತು. ಹಂಗನ್ಬಿಟ್ಟು ತುಪ್ಪ ದೀಪ ಹಚ್ತೀನಿ ಅಂತ ಅನ್ಬಿಟ್ಟು ಯಾವ್ದೋ ಡಾಲ್ಡಾ ತುಪ್ಪ ತಗೊಂಬಂದು ಹಚ್ತೀನಿ, ಅದು ಮಾಡಬಾರದು. ಅದೇ ಇದೇ ರೀತಿ ನಮ್ಮ ಕರ್ಮಗಳಲ್ಲಿ ದೋಷ ಇದೆ ಅನ್ನೋ ಮಾತ್ರದಿಂದ ಕರ್ಮವನ್ನ ಬಿಟ್ಟೇ ಬಿಡ್ತೀವಿ ಅಂತ ಮಾಡಬಾರ್ದು. ನಮ್ಮ ಕರ್ಮವನ್ನ ನಾವು ಮಾಡಬೇಕು, ಅದರಲ್ಲಿ ಏನೋ ಒಂದಿಷ್ಟು ನ್ಯೂನತೆ ಬಂತು ಅನ್ನೋ ಮಾತ್ರದಿಂದ ಅದನ್ನ ನಾವು ಬಿಟ್ಟೇ ಬಿಡ್ತೀವಿ ಅನ್ನೋದನ್ನ ಇಟ್ಕೊಳ್ಬಾರ್ದು, ಮಾಡಬೇಕು. ಆ ನ್ಯೂನತೆಗಳನ್ನ ಪರಮಾತ್ಮನಿಗೆ ಬಿಟ್ಬಿಡ್ಬೇಕು. ಹೌದು, ಅವ್ನು ಸರಿ ಮಾಡ್ಕೋತಾನೆ. ಅದಕ್ಕೇನೆ ಕಡೆಯಲ್ಲಿ ಏನ್ ಹೇಳಿದ್ದೇನೋ, ನಿನಗೇನು ಗೊತ್ತಾಗಲ್ಲ ಅಲ್ವಾ, ನಿಂಗೆ ಹಿತವಾದ್ದನ್ನು ಹೇಳ್ತೀನಿ ಕೇಳು ಅಂತ ಕೃಷ್ಣ ಏನು ಹೇಳ್ದ ಗೊತ್ತಾ? ಮನ್ಮನಾಭವ ಮದ್ಭಕ್ತೋ ಭವ ಮದ್ಯಾಜಿ ಮಾಮ್ ನಮಸ್ಕರು, ನನ್ನಲ್ಲಿ ಮನಸ್ಸಿಡು, ನನ್ನ ಭಕ್ತ ಆಗು, ನನ್ನನ್ನು ಕುರಿತೆ ಯಾಗ ಮಾಡು, ನಂಗೆ ನಮಸ್ಕಾರ ಮಾಡು. ಇದರಿಂದ ಏನೋ ಕಡೆ ನನ್ನ ತಾನೇ ಬರ್ತೀಯ. ಸರಿ, ಇವಾಗ ನಾವು ಎಲ್ಲಿಗೆ ಹೋಗ್ಬೇಕಪ್ಪ? ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಮೋಕ್ಷ ಅಂದ್ರೆ ಅಲ್ಲಿ ಭಗವಂತ ಇರೋ ಜಾಗ. ಭಗವಂತ ಇರೋ ಜಾಗಕ್ಕೆ ನೋಡಪ್ಪ ಭಗವಂತ ನಾನು ಹೇಳಿದ ಮಾತು ಕೇಳೋ, ನಾ ಕರ್ಕೊಂಡು ಹೋಗ್ತೀನಿ ಅಂತ ಅಂತೀಯಾನೆ. ಅವ್ನು ಹೇಳ್ದಂಗೆ ಕೇಳ್ಬಿಟ್ರೆ ಆಯ್ತಪ್ಪ, ಅಷ್ಟೇ. ಗೀತೆಯಲ್ಲಿ ಕಡೆಯಲ್ಲಿ ಹೇಳಿದ್ದೀನೋ, ಇದನ್ನ ಹೇಳ್ಬೇಕಾದ್ರೆ ಸರ್ವಗುಹ್ಯತಮಂ, ತುಂಬಾ ಗುಹ್ಯವಾದಪ್ಪ, ಇದು ಯಾರಿಗೂ ಹೇಳ್ಬೇಡ. ಅಲ್ಲಿ ಏನ್ ಗುಹ್ಯತಮ? ಹಿಂದೆ ಹೇಳಿದ್ದಾಯ್ತು, ಮತ್ತೆ ಗುಹ್ಯ ಇದೆಯೇನು? 15ನೇ ಅಧ್ಯಾಯದಲ್ಲೇ ಇದಂ ಗುಹ್ಯತಮಂ ಶಾಸಂ ಇದು ಮುಕ್ತಂ ಮಯಾನಘ ಅಂತ ಹೇಳಿದ್ದಾಯ್ತು, ಮತ್ತಿಲ್ ಮತ್ತೆ ಗುಹ್ಯ ಅಂತ ಯಾವ್ದು? ಅದನ್ ಗುಹ್ಯ ಅನ್ಬೇಕಾ, ಇದನ್ ಗುಹ್ಯ ಅನ್ಬೇಕಾ? ಒಳ್ಳೆ ಪ್ರಶ್ನೆ. ಅಂದ್ರೆ ಇವಾಗ ಗುಹ್ಯತಮ, ತಮ ಅಂತ ಒಂದು ಪ್ರತ್ಯಯ ಅಲ್ವಾ? ತಮ ಅನ್ನೋ ಪ್ರತ್ಯಯ ಅಂದ್ರೇನು? ಇದು ತುಂಬಾ ಸ್ಪೆಷಲ್. ಅಂದ್ರೆ ಒಂದು ಗುಹ್ಯ, ಒಂದು ಗುಹ್ಯತರ, ಒಂದು ಗುಹ್ಯತಮ. ಗುಹ್ಯ ಅಂದ್ರೆ ತುಂಬಾ ರಹಸ್ಯ, ಗುಹ್ಯತರ ಅಂದ್ರೆ ಎರಡು ಇದ್ರೆ ಇದರಲ್ಲಿ ಒಂದು ಅಂತ ಆಗತ್ತೆ. ಗುಹ್ಯತಮ ಅಂದ್ರೆ ಎಲ್ಲಾದ್ರಲ್ಲೂ ಗುಹ್ಯ ಅಂತ. ಅಲ್ಲಿ ಹೇಳ್ಬೇಕಾದ್ರೆ ವಿಷ್ಣು ಸರ್ವೋತ್ತಮ ಅನ್ನೋದನ್ನ ಗುಹ್ಯತಮ ಅನ್ಬಿಟ್ಟ. ಇಲ್ಲಿ ನನ್ನ ಭಕ್ತರಾಗು ಇದು ಗುಹ್ಯತಮ ಅಂತ ಹೇಳ್ತೀಯಾನೆ. ಇದರಲ್ಲಿ ಯಾವ್ದು ನಿಜವಾದ ಗುಹ್ಯತಮ ಅಂತ ಪ್ರಶ್ನೆ. ಹೌದು, ಯಾಕೆಂದ್ರೆ ನಹಿ ಒಂದೇ ವಿಷಯದಲ್ಲಿ ಎರಡೆರಡು ಗುಹ್ಯತಮ ಆಗಕ್ಕೆ ಸಾಧ್ಯ ಇಲ್ಲ. ಇದೇನು ಅಂದ್ರೆ ಒಟ್ಟು ಇಡೀ ಸಿದ್ಧಾಂತ ಸಾರ ಏನೋ ಭಗವಂತನ ಸರ್ವೋತ್ತಮತ್ವ. 15ನೇ ಅಧ್ಯಾಯದಲ್ಲಿ ಹೇಳಿದ್ದು ಭಗವಂತನ ಸರ್ವೋತ್ತಮತ್ವ. ಇದು ಸರ್ವಶಾಸ್ತ್ರದ ಪ್ರಮೇಯಗಳ ಸಾರ. ಗುಹ್ಯತಮವಾದ್ಯ ಅದು ಭಗವಂತನ ಸರ್ವೋತ್ತಮ, ಇದು ಗುಹ್ಯತಮ ಅಂತ. ಇಲ್ಲಿ ಹೇಳಿದ್ದೇನು ಅಂದ್ರೆ
ಅಲ್ಲಿ ಸಾಧ್ಯವಾದರಲ್ಲಿ ಗುಹ್ಯತಮ ಹೇಳ್ದ. ಏನ್ ಸಾಧ್ಯ ಅಂದ್ರೆ? ಸಾಧ್ಯ ಅಂದ್ರೆ ಮೋಕ್ಷವನ್ನ ಪಡಿಬೇಕಾದ್ರೆ ಏನ್ ತಿಳ್ಕೋಬೇಕು, ಅದರ ಗುಹ್ಯತಮವಾದ ವಿಷಯ ಅದು ಅಂತ. ಸಾಧನೆ, ನಾನು ಏನೋ ಸಾಧನೆ ಮಾಡ್ತೀನಿ ಅಂತಲ್ಲ. ಏನ್ ಸಾಧನೆ ಅಂದ್ರೆ? ಅದೇ ಏನ್ ಸಾಧನೆ ಅಂದ್ರೆ ಏನು ಅಂತಾನೆ ಪ್ರಶ್ನೆ. ಅದಕ್ಕೆ ನನ್ ಭಕ್ತನಾಗೋದೇ ಸಾಧನೆ, ನಂಗೆ ನಮಸ್ಕಾರ ಮಾಡೋದೇ ಸಾಧನೆ. ಇದನ್ನು ಮಾಡ್ಕೊಂಡ್ರಿ ಅಂತ ಆದ್ರೆ ವಿಕರ್ಮಗಳು ಯಾವ್ದೇ ಆಗಿರ್ಲಿ, ಭಕ್ತಿ ಇಲ್ಲದೆ ಯಾವ ಕರ್ಮವೂ ಸಫಲ ಆಗಲ್ಲ, ಎಲ್ಲವೂ ವೇಸ್ಟ್. ಹಾಗಾದ್ರೆ ಇವಾಗ ದೇವ ಪೂಜೆ ಮಾಡ್ತೀವೋ, ಮತ್ತೊಂದ್ ಮಾಡ್ತೀವೋ, ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವೋ, ಏನೇ ಮಾಡಿದ್ರು ಕೂಡ ಪರಮಾತ್ಮನಲ್ಲಿ ಮನಸ್ಸಿಟ್ಟು ಭಕ್ತಿಪೂರ್ವಕವಾಗಿ ಮಾಡಿದ್ರೇನೆ ಫಲ ಕೊಡುತ್ತೆ ಅಂತ ಆಯ್ತು. ಹೌದು. ಇಲ್ಲ ಅಂತ ಆದ್ರೆ ಏನಾಗ್ಬಿಡುತ್ತೆ, ಸಾಮಾನ್ಯ ಲೋಕದಲ್ಲೂ ಎಲ್ಲರೂ ಉಪಕಾರ ಮತ್ತೊಂದು ಎಲ್ಲರೂ ಮಾಡ್ತಾನೆ ಇರ್ತಾರೆ. ಆದರೆ ಅದರ ಹಿನ್ನೆಲೆಯಲ್ಲಿ ಇದು ಭಗವಂತನ ಪ್ರೀತಿಗೋಸ್ಕರ ಮಾಡ್ತೀವಿ ಅನ್ನೋ ಭಾವನೆ ಇಟ್ಕೊಂಡು ಮಾಡ್ಬಿಟ್ರು ಅಂತಾದ್ರೆ ಅವ್ರು ಮಾಡಿದ ಕರ್ಮಕ್ಕೆ ಏನ್ ಫಲ ಸಿಗಬೇಕಾಗಿತ್ತೋ ಅದು ಫುಲ್ ಸಿಕ್ಬಿಡತ್ತೆ. ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಫಲಕ್ಕೆ ಎಷ್ಟೋ ಪುಣ್ಯ ಬರುತ್ತೆ ಅಥವಾ ಏನೋ ಪಾಪ ಬರುತ್ತೆ, ಅವ್ರ ರೊಟೇಷನ್. ಅದನ್ನೇ ರಾಜಸರು ಅಂತ ಕರೆದಿತ್ತು. ಅಂದ್ರೆ ಅವ್ರಿಗೇನಾಗತ್ತೆ, ಸರಿಯಾದ ತತ್ವಜ್ಞಾನ ಇಲ್ಲ, ಸರಿಯಾದ ವಿಪರೀತ ಜ್ಞಾನವೂ ಇಲ್ಲ. ಹಾಗಾಗಿ ಮಧ್ಯದಲ್ಲಿ ಒದ್ದಾಡ್ತಿರ್ತಾರೆ. ತಾಮಸರು ಕಡೆ ಬುದ್ಧಿಸ್ತ ಪಾರ್ಥ ತಾಮಸಿ, ಅಲ್ಲಿ ಏನಾಗ್ಬಿಡ್ತು, ಅವರು ತಪ್ಪನ್ನೇ ತಿಳ್ಕೋತಾರೆ, ತಪ್ಪನ್ನೇ ಮಾಡ್ಕೋತಾರೆ, ಅವ್ರು ನರಕಕ್ಕೆ ಹೋಗ್ತಾರೆ. ಸಾತ್ವಿಕರು ಕಡೆ ಮೋಕ್ಷಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರವೇ ಒಟ್ಟಾರೆ ನಾವು ಏನ್ ಮಾಡಬೇಕು ಅಂದ್ರೆ, ಇದರಲ್ಲಿ ಯಾರಿಗೆ ಶ್ರದ್ಧೆ ಇರತ್ತೋ, ಯಾರಿಗೆ ಶ್ರದ್ಧೆ ಅಂತಂದ್ರೆ ಶ್ರದ್ಧೆ ಐತಿ ಆಸ್ತಿಕ್ಯ ಬುದ್ಧಿ, ಇಲ್ಲಿ ಹೇಳಿದ ವಿಷಯ ಸತ್ಯ, ಇದನ್ನ ಮಾಡಿದ್ರೆ ಮಮಾಸ್ತಿಯ ಪ್ರಯೋಜನ, ಇದನ್ನ ಕೇಳಿದ್ರೆ ನಂಗೆ ಪ್ರಯೋಜನ ಇದೆ ಅಂತ ಗೊತ್ತಿರಬೇಕು ಅವನಿಗೆ, ಅಂಥವನಿಗೆ ಇದನ್ನ ಹೇಳಬೇಕೇ ಹೊರತು ಯಾರ್ಯಾರಿಗೋ ಹೇಳಬೇಡ ಅಂತ ಕೃಷ್ಣ ಹೇಳಿದ್ದು. ಸರಿ, ಇಷ್ಟ ಹೇಳಿ ಇವತ್ತಿನ ಸಂವಾದವನ್ನ ನಾವು ಮುಗಿಸೋಣ ಅಂತ ಕಡೆ ಶ್ಲೋಕವನ್ನು ಹೇಳೋ ಮೂಲಕ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಹೀಗೆ ಕೃಷ್ಣ ಕಡೆಯಲ್ಲಿ ಹೇಳುವಾಗ ಎಲ್ಲಿ ಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ಇದ್ದಾನೋ ಅಲ್ಲಿ ವಿಜಯ, ಸಂಪತ್ತು ಇವೆಲ್ಲವೂ ಕೂಡ ಆಗತ್ತೆ ಅಂತ ಸಂಜಯ ತನ್ನ ಅನುಭವವನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದಾನೆ. ಯೋಗೇಶ್ವರ ಅಂದ್ರೇನು? ಯೋಗೇಶ್ವರ ಅಂದ್ರೆ ಹಿಂದೆಲ್ಲ ಯೋಗಗಳನ್ನೇ ಹೇಳ್ಕೊಂಬಂದ್ವಲ್ಲ, ಅಂದ್ರೆ ಕರ್ಮಗಳು, ಉಪಾಯಗಳು ಎಲ್ಲವೂ ಸೇರಿಸಿ ಒಟ್ಟಾರೆ ಏನೇನಿದೆಯೋ ಎಲ್ಲವನ್ನೂ ಕೂಡ ಯೋಗ ಅನ್ನೋ ಶಬ್ದದಿಂದ ಸಂಗ್ರಹ ಮಾಡಿಕೊಂಡು ಇವಕ್ಕೆಲ್ಲಕ್ಕೂ ಕೂಡ ನಿಯಾಮಕನಾದವನು ಭಗವಂತ. ಈ ಕೃಷ್ಣ ಇವನನ್ನ ನೀವು ಚಿಂತನೆ ಮಾಡಿದ್ರಿ ಅಂತ ಆದ್ರೆ ಅವಾಗ ಸಂಪತ್ತು ಸಿಗತ್ತೆ, ನಿಮಗೆ ಒಳ್ಳೆಯ ಐಶ್ವರ್ಯ ಸಿಗತ್ತೆ ಅಂತೆಲ್ಲ ಸಂಜಯ ಹೇಳ್ತೇನೆ. ಹಾಗಾಗಿ ಕೃಷ್ಣನನ್ನ ಅನುಸರಿಸಿದ್ದಕ್ಕೆ ಪಾಂಡವರಿಗೆ ಮುಂದೆ ಸಂಪತ್ತು, ಕೀರ್ತಿ ಎಲ್ಲವೂ ಕೂಡ ಬಂದಿದ್ದು. ಹಾಗಾಗಿ ನಾವು ಇದರಿಂದ ಏನು ತಿಳ್ಕೊಳ್ಬೇಕಾಗಿದೆ ಅಂತಂದ್ರೆ, ನಾವು ಕೂಡ ಸಂಜಯ ಹೇಳಿದಂತೆ ಕೃಷ್ಣನ ಮತಕ್ಕೆ ಹೋಗೋಣ. ಅರ್ಜುನ ಮಾಡಿದಂತೆ, ಅರ್ಜುನ ಕೃಷ್ಣನ ಮಾತಿನನ್ನು ಕೇಳಿದಂತೆ ನಾವು ಕೂಡ ಧರ್ಮಾಚರಣೆಯನ್ನು, ಕರ್ಮವನ್ನು ಮಾಡೋಣ. ಕರ್ಮವನ್ನು ಮಾಡಬೇಕಾದ್ರೆ ನಾವು ಕಾಮ್ಯಕರ್ಮವನ್ನೇ ಮಾಡಲ್ಲ ಅನ್ನುವ ಯಾವುದೇ ಅಹಂ ಬಿಟ್ಟು ಮನುಷ್ಯರು ಮಾಡಬೇಕಾದ ಕರ್ಮಕ್ಕೆ ಫಲ ಇದೆ ಅಂದ್ರೆ ಅವ್ರು ಮಾಡಬೇಕಾದ್ರೆ ನಾವು ಕೇಳ್ಕೊಂಡ್ರೇನೆ ಕೊಡೋದು ಭಗವಂತ. ಹಿಂದೆಲ್ಲ ನಾವು ಭಾಗವತಾದಿ ಗ್ರಂಥಗಳನ್ನು ನೋಡಬೇಕಾದ್ರೆ 10,000 ವರ್ಷ ಕರ್ದಮರು ತಪಸ್ಸು ಮಾಡಿದ್ರು. ಭಗವಂತ ಕಂಡ ಮೇಲೆ ನಿಂಗೆ ಏನು ಬೇಕು ಅಂದರೆ ನಂಗೆ ಹೆಂಡತಿ ಬೇಕು ಅಂತ ಕೇಳಿದ್ರು. ಅಲ್ಲ, ಭಗವಂತ ಸಿಕ್ಕಾಗ ಮೋಕ್ಷ ಕೇಳೋದು ಬಿಟ್ಟು ಹೆಂಡ್ತಿನ ಕೇಳ್ತಾರಾ? ಅಥವಾ ಅನಂತೇಶ್ವರ ದೇವರ ಸೇವೆ ಮಾಡಿದ್ರು, ಏನು ಬೇಕು ಅಂತ ಕೇಳಿದ್ರು, ಮಗುವನ್ ಬೇಕು ಅಂತ ಕೇಳಿದ್ರು. ಅಂದರೆ ದೇವರ ಸೇವೆಯನ್ನು ಮಾಡಿ ನಮಗೆ ಹೆಂಡತಿಯೋ ಮಕ್ಕಳೋ ಐಶ್ವರ್ಯೋ ಏನೋ ಬೇಕಾದರೂ ಕೂಡ ಕೇಳೋಣ. ಅವೆಲ್ಲಕ್ಕೂ ಕೂಡ ಒಂದು ಜೊತೆಗೇನು ಅಂದರೆ ನಿನ್ನ ಸಾಧನೆಗೆ ಅನುಕೂಲವಾದ ಅನ್ನೋ ಒಂದು ಪಾಯಿಂಟ್ ಸೇರಿಸ್ಕೊಂಡ್ಬಿಟ್ರೆ, ನನಗೆ ಹೆಂಡತಿ ಬೇಕಪ್ಪ, ನಿನ್ನ ಸಾಧನೆಗೆ ಅನುಕೂಲ ಆಗೋ ಹೆಂಡತಿ ಕೊಡ್ತೀಯಾ? ಕೊಡು. ನಿನ್ನ ಸಾಧನೆಗೆ ಅನುಕೂಲವಾಗತಕ್ಕಂಥ ಐಶ್ವರ್ಯ ಕೊಡ್ತೀಯಾ? ಕೊಡು. ಹೀಗೆ ಎಲ್ಲ ಕರ್ಮಗಳನ್ನು ಅಂದರೆ ಭಗವಂತನ ಪ್ರೀತಿ ಅಥವಾ ಭಗವಂತನ ಬಗ್ಗೆ ನಾವು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಅದರಲ್ಲಿ ನಾವು ಪ್ರವೃತ್ತಿ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅನ್ನೋದಾದ್ರೆ ಅವನ್ನು ಮಾತ್ರ ಕೊಡು. ಇಲ್ಲ ಅಂದರೆ ಬೇಡ ಅನ್ನುವ ಚಿಂತನೆಯಿಂದ ನಾವು ಸಕಲ ಕರ್ಮಗಳನ್ನು ಮಾಡ್ತಾ ಇದ್ವಿ ಅಂತ ಮಾಡಿದ್ರೆ ಆಗ ಭಗವಂತ ನಮ್ಮನ್ನು ಭಕ್ತರು ಅಂತ ತೆಗೆದುಕೊಳ್ತಾನೆ. ಹಾಗೆ ಕೃಷ್ಣ ಹೇಗೆ ಅರ್ಜುನನ್ನ ತನ್ನ ಜೊತೆ ಮೋಕ್ಷಕ್ಕೆ ಕರೆದುಕೊಂಡು ಹೋದ್ನೋ ಹಾಗೆ ನಮ್ಮನ್ನು ಕೂಡ ಈ ಸಂಸಾರ ಬಂಧದಿಂದ ಬಿಡಿಸಿ ನಮಗೆ ಯೋಗ್ಯವಾಗಿರ್ತಕ್ಕಂತಹ ಮೋಕ್ಷವನ್ನು ಕೊಡ್ತಾನೆ ಅಂತ ಒಟ್ಟಾರೆ ಈ ಗೀತಾ ಸಾರದ ವಿಷಯ. ಹೀಗೆ ಇಂತಹ ಗೀತಾ ಸಾರದ ಬಗ್ಗೆ 18ನೇ ಅಧ್ಯಾಯದ್ದು ಮಾತ್ರ ಅಂತಲ್ಲ, ಒಟ್ಟಾರೆ ಗೀತೆ ಏನು ಹೇಳುತ್ತೆ ಅನ್ನೋದನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾನು ಮತ್ತು ನನ್ನ ಚಿರಂಜೀವಿ ಆಗಿರತಕ್ಕಂತಹ ವೀರಸಿಂಹ ಇವತ್ತು ಮಾಡಿದ್ವಿ. ಇದನ್ನು ಮಾಡಿಕೊಟ್ಟವರು ಭಕ್ತಿಸುಧಾ ಚಾನಲ್
ಮುಖ್ಯಸ್ಥರಾಗಿರ್ತಕ್ಕಂತಹ ನರಸಿಂಹಾಚಾರ್ಯರು. ಇವರಿಗೂ ಕೂಡ ನಾವು ತುಂಬ ಆಭಾರಿಗಳಾಗಿದ್ದೇವೆ. ಇವರು ಅನೇಕ ವರ್ಷಗಳಿಂದ ಈ ಗೀತಾಸಾರದ ಸಂವಾದವನ್ನು ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಇವಾಗ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ಹೀಗೆ 18 ವರ್ಷಗಳವರೆಗೂ ನಡೆದು 18 ವರ್ಷಗಳಲ್ಲೂ ಕೂಡ ಉತ್ತಮವಾಗಿರತಕ್ಕಂತಹ ಒಂದು ಸಾಧನೆಯನ್ನು ಮಾಡಿ ಮುಂದೆ ಅದು 18 ಅನ್ನೋದು ಮಲ್ಟಿಪಲ್ ಆಗಿ ಆಜೀವ ಆಜನ್ಮ ಅಥವಾ ಹೇಗೆ ಬೇಕಾರಾಗ್ಬೋದು, ಅದು ಎಂಡ್ ಲೆಸ್ ವರೆಗೂ ಈ ಸಂಸ್ಥೆ ಮುಂದುವರಿಯಲಿ ಅಂತ ಹೇಳ್ತಾ 2 ಮಾತುಗಳನ್ನು ಶ್ರೀಕೃಷ್ಣ ಅರ್ಪಣಮಸ್ತು.